ಶಾರದಾ ಗುರುಭ್ಯೋ ನಮಃ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತು ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾ ಆರ್ದ್ರಚಿತ್ತ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯಮಾನ್ಯರೇ ಹಾಗೂ ಸೇರಿದಂತಹ ಸಹೃದಯಿ ಶಿಕ್ಷಕ ವೃಂದ ಮತ್ತು ಮಕ್ಕಳೇ ಹಾಗೂ ಸ್ಥಳೀಯ ಗಣ್ಯರೇ, ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಈ ಭಾಗದಲ್ಲಿ ಪಡೀತಾ ಇರುವುದಕ್ಕೆ ಒಂದು ಕಾರಣ ಪ್ರಾಯಶಃ ಈ ರೀತಿಯ ಕಾರ್ಯಕ್ರಮಗಳಿರಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಭಾವಿಸ್ತೇನೆ. ಯಾಕಂದರೆ ಅನೇಕ ವಿದ್ಯಾಸಂಸ್ಥೆಗಳು ಈ ಸುತ್ತಮುತ್ತ ತಲೆ ಎತ್ತಿ ನಿಂತಿದೆ, ತಲೆ ಎತ್ತುತ್ತಾ ಇದೆ, ನಿರಂತರ ಪ್ರೋಸೆಸ್. ಅದರ ಮಧ್ಯದಲ್ಲಿ ಗುರುವಂದನೆ, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ಸೈನಿಕರನ್ನು ಸ್ಮರಿಸುವಂತಹ ಒಂದು ಕಾರ್ಯಕ್ರಮವನ್ನು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸಬೇಕು, ಮಕ್ಕಳಿಗೆ ಅದರ ಪ್ರಾಮುಖ್ಯತೆಯನ್ನು ತಿಳಿಸಬೇಕು ಅನ್ನೋ ಒಂದು ಇಚ್ಛಾಶಕ್ತಿ, ಒಂದು ಕಲ್ಪನೆಯೇ ಪ್ರಾಯಶಃ ರಾಷ್ಟ್ರ ನಿರ್ಮಾಣದ ಮೊದಲ ಮೆಟ್ಟಿಲು ಅಂತ ನಾನು ಭಾವಿಸ್ತೇನೆ. ಆ ನೆಲೆಯಿಂದ ರಾಜೇಶ್ವರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಪಾಲುದಾರರು ಅಂತ ಹೇಳಿದರೆ ಲಾಭ ನಷ್ಟಗಳ ಪಾಲುದಾರರಲ್ಲ, ಕೊಡುಕೊಳ್ಳುವಿಕೆಯ ಪಾಲುದಾರರಲ್ಲ, ಇದರ ಶ್ರೇಯಸ್ಸಿನ ಎಲ್ಲ ಪಾಲುದಾರರಿಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಗುರುವಂದನೆಯ ಪ್ರಾಮುಖ್ಯತೆ ಅಥವಾ ಗುರು ಸ್ವರೂಪದ ಕುರಿತಾಗಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ದಾರೆ. ನನಗೆ ಸಮಯ ಎಷ್ಟು ಅಂತ ಹೇಳಲಿಲ್ಲ ನಿರೂಪಣೆ ಮಾಡಿದವರು. ಪ್ರಾಯಶಃ ಒಂದು ಅರ್ಧ ಗಂಟೆ ಇದ್ದೀತು ಅಂತ ಭಾವಿಸ್ತೇನೆ. ಸಮಯ ಆದಲ್ಲಿಗೆ ಎಚ್ಚರಿಸುವ ಎಲ್ಲ ಅಧಿಕಾರವನ್ನು ನಿಮಗೆ ಕೊಡ್ತಾ, ಹಾಗೆ ಒಂದು ಪ್ರಾರಂಭದಲ್ಲಿ ಅವರು ಚಂದ ಹೇಳಿದರು, ಮಂಗನಿಂದ ಮಾನವ ಅನ್ನೋದನ್ನು ನಾವು ತೋರಿಸುವುದು ಬೇಡ, ನಾವು ಮಾನವರು ಅಂತ ತೋರಿಸುವ ಅಂತ. ಈ ಕಾಲದ ಬಹುದೊಡ್ಡ ಸಮಸ್ಯೆಯೇ ಮನುಷ್ಯನಿಂದ ಮಂಗಾಗ್ತಾ ಇರುವುದು. ಅದರಿಂದ ಮಂಗನಿಂದ ಮಾನವ ಹೋಗಿ ಮತ್ತೆ ಮುಂದುವರಿತಾ ಮನುಷ್ಯರು ಮಂಗನಾಗ್ತಾ ಇರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದ್ದರಿಂದ ನೀವು ಅಷ್ಟು ಮುಂದುವರಿಲಿಲ್ಲ ಅನ್ನೋದನ್ನು ತೋರಿಸಿದರೆ ಸಾಕು, ಮಂಗ ಆಗುವಷ್ಟು ಮುಂದುವರಿಲಿಲ್ಲ ಅಂತ ತೋರಿಸಿದರೆ ಸಾಕು ಅಂತ ಭಾವಿಸ್ತೇನೆ. ವ್ಯಾಸ ಜಯಂತಿ ಅಥವಾ ವ್ಯಾಸ ಸ್ಮರಣೆಯೇ ಪ್ರಧಾನವಾಗಿ ಗುರು ವಂದನೆಯ ಸತ್ವ ಅಥವಾ ಕೇಂದ್ರ ಸ್ಥಾನದಲ್ಲಿ ನಿಲ್ತದೆ. ನಾನೊಂದು ಮಕ್ಕಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವುದರಿಂದ, ಶಿಕ್ಷಕರು ಮೈನಾರಿಟಿ ಆದ್ದರಿಂದ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಒಂದು ಸರಳವಾದ ಕತೆ, ನೀವು ಕೇಳಿರುವುದಕ್ಕೆ ಸಾಧ್ಯ ಇರ್ಬೋದು. ಒಂದು ಗಂಡ ಹೆಂಡತಿ, ಒಂದು ಸಂಸಾರದಲ್ಲಿ ಒಂದು ಗಂಡ ಹೆಂಡತಿ ಇರ್ತಾರೆ. ನಾವೆಲ್ಲ ಕಂಡ ಹಾಗೆ ಸ್ವಲ್ಪ ವಯಸ್ಸಾಗಿದೆ. ಗಂಡನಿಗೆ ಒಂದು 60-65 70 ಹತ್ರ ಬಂದಿದೆ, ಹೆಂಡತಿಗೆ ಒಂದು 60 ಆಸುಪಾಸಿನ ಒಂದು ಸಂಸಾರ. ಈ ಗಂಡನಿಗೊಂದು ಸಮಸ್ಯೆ ಪ್ರಾರಂಭ ಆಯಿತು. ತಾನು ಹೇಳಿದ ಮಾತು ಹೆಂಡತಿಗೆ ಕೇಳುವುದಿಲ್ಲ ಅಂತ, ಹೆಂಡತಿಗೆ ಕಿವಿ ಕೇಳಿಸ್ತಾ ಇಲ್ಲೋ ಅನ್ನೋ ಒಂದು ಅನುಮಾನ ಪ್ರಾರಂಭ ಆಯಿತು ಅವನಿಗೆ. ಮೊದಲು ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾ ಇದ್ದ ಹೆಂಡತಿ ಈಗ ಒಂದು 3-4 ಸತಿ ಕರೀಬೇಕು, 3-4 ಸತಿ ಹೇಳಬೇಕು, ವಯೋಸಹಜವಾಗಿ ಆಗುವಂಥದ್ದು. ಆದರೆ ಗಂಡನಿಗೆ ಹೆಂಡತಿಗೆ ಇದನ್ನು ಹೇಳಿದರೆ ಹೇಗೆ ಅವಳು ಸ್ವೀಕರಿಸ್ತಾಳೆ ಅನ್ನೋ ಬಗ್ಗೆ ಸಣ್ಣ ಒಂದು ಗೊಂದಲ. ಎಷ್ಟಂದ್ರೂ ತನಗಿಂತ ಸಣ್ಣವಳು, ಕಿವಿ ಕೇಳ್ತಾ ಇಲ್ಲ ಅಂತ ಹೇಳುವಾಗ ಅವಳಿಗೆ ಬೇಸರ ಆದೀತು ಅಂತ. ಒಬ್ಬ ಫ್ಯಾಮಿಲಿ ಕನ್ಸಲ್ಟೆಂಟ್, ಡಾಕ್ಟರ್, ಇವರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಫ್ಯಾಮಿಲಿ ಕನ್ಸಲ್ಟೆಂಟ್ ಅವರ ಹತ್ರ ಹೋಗಿ ಹೇಳಿದರು, ನನ್ನ ಹೆಂಡತಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಉಂಟು, ಏನು ಮಾಡಬಹುದು, ಅವಳಿಗೆ ಏನು ಆಗದೇ ಇದ್ದ ಹಾಗೆ ಏನು ಮಾಡಬಹುದು ಅಂತ. ಆಗ ಅವರು ಹೇಳಿದರು, ನಾನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆದರೆ ಅದಕ್ಕಿಂತ ಮೊದಲು ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಕಿವಿ ಕೇಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಬೇಕು. ಆದ್ದರಿಂದ ಒಂದು ಟೆಸ್ಟ್ ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಅವರು ಅಡುಗೆ ಮನೆಯಲ್ಲಿರುವಾಗ ಅಂಗಳದಲ್ಲಿ ನಿತ್ತೊಮ್ಮೆ ಕರೀರಿ, ಕೇಳ್ತದಾ ನೋಡಿ. ಕೇಳದೇ ಇದ್ದರೆ ಹಾಲಿಗೆ ಬಂದು ಕರೀರಿ, ಕೇಳ್ತದಾ ನೋಡಿ. ಇಲ್ಲದಿದ್ದರೆ ಅಡುಗೆ ಮನೆ ಹತ್ತಿರ ಬಂದು ಕರೀರಿ, ಕೇಳ್ತದಾ ನೋಡಿ. ಇಲ್ಲಿದ್ರೆ ಅಡುಗೆ ಮನೆ ಒಳಗೆ ಹೋಗಿ ಕರೀರಿ. ಯಾವ ಪ್ರಮಾಣದಲ್ಲಿ ಅವರಿಗೆ ಕಿವಿ ಕೇಳುವುದಿಲ್ಲ ಅನ್ನೋದರ ಮೇಲೆ ಮೆಷಿನ್ ಹಾಕಬೇಕೋ, ಸರ್ಜರಿ ಮಾಡಬೇಕೋ, ಅಥವಾ ಕಿವಿಯನ್ನು ಕ್ಲೀನ್ ಮಾಡಬೇಕೋ, ವ್ಯಾಕ್ಸ್ ತೆಗಿಬೇಕೋ, ಇದೆಲ್ಲವನ್ನು ಮತ್ತೆ ಯೋಚನೆ ಮಾಡುವ ಅಂತ ಹೇಳಿದರು. ನಿನಗೆ ಸಂತೋಷ ಆಯಿತು. ಮನೆಗೆ ಬಂದ. ಆ ದಿವಸ ರಾತ್ರಿವರೆಗೆ ಕಾದ. ಮುಸ್ಸಂಜೆ ಹೊತ್ತಿನಲ್ಲಿ ನಿಂತು ಅಂಗಳದಲ್ಲಿ ನಿಂತು ಕೇಳಿದ, ಇವತ್ತೇನು ಅಡುಗೆ ಮಾಡಿದ್ದಿ, ಊಟಕ್ಕೆ ಏನೀಗ ರಾತ್ರಿಗೆ ಅಂತ. ರೆಸ್ಪಾನ್ಸ್ ಬರಲಿಲ್ಲ. ಸ್ವಲ್ಪ ಹೆದರಿಕೆ ಆಯಿತು, ಇವಳಿಗೆ ತುಂಬ ದೂರದ್ದು ಕೇಳುವುದಿಲ್ಲ ಅಂತ. ಮನೆ ಒಳಗೆ ಬಂದ. ಹಾಲಲ್ಲಿ ನಿಂತು ಮತ್ತೆ ಅದೇ ಪ್ರಶ್ನೆ ಕೇಳಿದ, ರಾತ್ರಿ ಊಟಕ್ಕೆ ಏನು ಮಾಡಿದ್ದಿ ಅಂತ. ರೆಸ್ಪಾನ್ಸ್ ಬರಲಿಲ್ಲ. ಜಾಸ್ತಿ ಹೆದರಿಕೆ ಆಯಿತು, ಇದೀಗ ಮಿಷಿನ್ನೇ ಹಾಕಬೇಕಾಗ್ತದೇನೋ ಅಂತ.
ಅಡಿಗೆ ಮನೆಯ ಬಾಗಿಲಿನಿಂದ ಸ್ವಲ್ಪ ಈಚೆ ನಿಂತು, ಒಂದು 10-15 ಮೀಟರ್ನ ಈಚೆ ನಿಂತು ಕೇಳಿದ, ಇವತ್ತು ಅಡುಗೆ ಏನು ಮಾಡಿದ್ದಿ ಊಟಕ್ಕೆ ಅಂತ ಸ್ವಲ್ಪ ಗಟ್ಟಿಯೇ ಕೇಳಿದ. ಉತ್ತರವೇ ಬರಲಿಲ್ಲ. ಅಲ್ಲಿಗೆ ಅವನಿಗೆ ವಿಪರೀತ ಹೆದರಿಕೆ ಆಯಿತು. ಇಲ್ಲ, ಇದು ಸರ್ಜರಿ ಮಾಡಿದರೂ ಸರಿಯಾಗಲಿಕ್ಕಿಲ್ಲ, ಆಯಿತು ಕಿವಿ ಹೋಯಿತು ಅಂತ ಯೋಚನೆ ಮಾಡಿ ಅಡುಗೆ ಮನೆ ಒಳಗೇ ಬಂದು ಕೇಳಿದ, ಅಲ್ಲ ಏನು ಊಟಕ್ಕೆ ಏನು ಮಾಡಿದ್ದಿ ಇವತ್ತು ರಾತ್ರಿಗೆ, ಆಗಿಂದ ಕೇಳ್ತಾ ಇದ್ದೇನಲ್ಲ ಅಂತ. ಹೆಂಡತಿ ಮುಖ ಕೆಂಪು ಮಾಡಿ ತಿರುಗಿ ನಿತ್ಯ ಹೇಳಿದ್ಲಂತೆ, ಆವಾಗಿನಿಂದ ಬಡ್ಕೊಳ್ತಾ ಇದ್ದೇನೆ, ಮಾಡಿರುವುದು ಬದನೆಕಾಯಿ ಸಾಂಬಾರು ಅಂತ, ಕಿವಿ ಕೇಳುವುದಿಲ್ಲೋ ನಿಮಗೆ ಅಂತ. ಬಹಳ ಸರಳವಾದ ಒಂದು ಕತೆ. ಇದೇನು ಅಂತ ಕೇಳಿದರೆ, ಪ್ರತಿ ಕ್ಷಣ ನಾವು ಮತ್ತೊಬ್ಬರದ್ದೇ ತಪ್ಪು ಅಂತ ನೋಡ್ತೇವೆ. ನಮ್ಮ ತಪ್ಪುಗಳನ್ನು ನೋಡುವ ಅಭ್ಯಾಸವನ್ನೇ ನಾವು ಬೆಳೆಸಿಕೊಳ್ಳಿಲ್ಲ. ಇಡೀ ಸಮಗ್ರವಾದ ಭಾರತೀಯ ಶಿಕ್ಷಣ ಪದ್ಧತಿ ಅಥವಾ ಗುರು ಪರಂಪರೆ ನಮಗೆ ಹೇಳಿಕೊಟ್ಟ ಮೊದಲ ಸೂತ್ರವಾಕ್ಯ ಏನು ಅಂತ ಕೇಳಿದರೆ, ಶಿಕ್ಷಣ ಅಂದರೆ ನನ್ನನ್ನು ನಾನು ಅರಿಯುವುದು ಅಂತ, ಪ್ರಪಂಚವನ್ನು ಅರಿಯುವುದಲ್ಲ. ಇದು ಪ್ರಧಾನವಾಗಿ ನಮ್ಮ ಇಡೀ ಗುರು ಪರಂಪರೆಯ ಆಧಾರ ಸ್ತಂಭ. ಎಲ್ಲಿಯವರೆಗೆ ಈ ಪ್ರೋಸೆಸ್ ನಡೆಯುವುದಿಲ್ಲವೋ ಅಲ್ಲಿಯವರೆಗೆ ನಾವು ಸುಶಿಕ್ಷಿತರಾಗುವುದಕ್ಕೆ ಸಾಧ್ಯ ಇಲ್ಲ. ನಾವು ವಿ ಕ್ಯಾನ್ ಬಿಕಮ್ ಎನ್ ಎಜುಕೇಟೆಡ್ ಅಷ್ಟೆ, ವಿದ್ಯಾವಂತರಾಗಬಹುದು, ಸುಶಿಕ್ಷಿತರು ಬುದ್ಧಿವಂತರು ಆಗುವುದಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಬೇರೆ, ಬುದ್ಧಿ ಬೇರೆ, ಸಂಸ್ಕಾರಗಳು ಬೇರೆ. ಇವತ್ತು ವಿದ್ಯೆ ಮತ್ತು ಸಂಸ್ಕಾರ ಒಂದೇ ಆಗಿದ್ದರೆ ದೇಶದಲ್ಲಿ ಇಷ್ಟು ಸಮಸ್ಯೆಗಳೇ ಆಗುತ್ತಿರಲಿಲ್ಲ. ನಾವು ಯಾವುದನ್ನು ಉದಾಹರಿಸಬೇಕು ಅಂತಿಲ್ಲ. ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಳ್ತಾ ಇರೋದು ಇದನ್ನೇ ಪಾಠವಾಗಿಸ್ತಾ, ಇದನ್ನೇ ವ್ಯವಸ್ಥೆ ಆಗಿಸ್ತಾ, ಇದನ್ನೇ ಒಂದು ಸೋಪಾನ ಪಂಕ್ತಿ ಮೆಟ್ಟಿಲುಗಳನ್ನಾಗಿಸ್ತಾ ಶಿಕ್ಷಣವನ್ನು ಕಲಿಸಿತು. ವ್ಯಾಸರು ನಮಗೆ ಕೊಟ್ಟದ್ದು ಅತಿ ದೊಡ್ಡ ಕೊಡುಗೆ ಏನು ಅಂತ ಕೇಳಿದರೆ, ಗುರುವಂದನೆಯಲ್ಲಿ ನಾವು ವ್ಯಾಸ ಸ್ಮರಣೆಯನ್ನು ಮಾಡ್ತೇವೆ. ವ್ಯಾಸರು ನಮಗೆ ಕೊಟ್ಟ ಅತಿ ದೊಡ್ಡ ಕೊಡುಗೆ ಏನು ಅಂತ ಕೇಳಿದರೆ, ವ್ಯಾಸರು ಹೇಳದೇ ಇದ್ದ ವಿಷಯ ಪ್ರಪಂಚದಲ್ಲಿ ಇಲ್ಲ ಅನ್ನುವ ಅರಿವನ್ನು ಮಹಾಭಾರತದ ಮೂಲಕ, ಪುರಾಣದ ಮೂಲಕ ತೋರಿಸಿಕೊಟ್ರು. ಆದಿ ಕಾವ್ಯವಾಗಿ ಕಾಣಿಸಿಕೊಂಡ ರಾಮಾಯಣ ಮಹಾಭಾರತ, ಅದನ್ನು ಕಾವ್ಯ ಅಂತ ಕಾಣಬೇಕು ಅಂತಿಲ್ಲ. ಪುರಾಣ ಅನ್ನೋದಕ್ಕೆ ಅರ್ಥವೇ ಇತಿಹಾಸ ಅಂತ. ಪುರ ಅಂದರೆ ಹಿಂದೆ ಆಗಿ ಹೋದದ್ದೇ ಇತಿಹಾಸ. ನಾವಿವತ್ತು ಇತಿಹಾಸ ಅಂದ್ರೆ ಅದೇ. ವ್ಯಾಸರು ಆದಿಪರ್ವದಲ್ಲಿಯೇ ಹೇಳ್ತಾರೆ, ಇಲ್ಲಿ ಇಲ್ಲದೇ ಇರುವುದು ಪ್ರಪಂಚದ ಬೇರೆ ಎಲ್ಲಿಯೂ ಇಲ್ಲ, ಇಲ್ಲಿರುವುದು ಎಲ್ಲ ಕಡೆಯೂ ಇದೆ ಅಂತ ವ್ಯಾಸರು ಸ್ಪಷ್ಟವಾಗಿ ಹೇಳ್ತಾರೆ. ಯದಸ್ತಿ ತದನ್ಯತ್ರ ಅಸ್ತಿ, ಇಲ್ಲಿರುವುದು ಬೇರೆ ಕಡೆ ಇದೆ. ಎನ್ನಾಸ್ತಿ, ಇಲ್ಲಿಲ್ಲದೆ ಇರುವುದು ನ ತತ್ರ ಕ್ವಚಿತ್, ಬೇರೆ ಕಡೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ನಾನು ತುಂಬ ವಿದ್ಯಾರ್ಥಿಗಳನ್ನು ಸೆಂಟರ್ ಆಫ್ ಫೋಕಸ್ ಆಗಿಟ್ಟು ಹೇಳ್ತೇನೆ. ನೀವಿವತ್ತು ಏನನ್ನು ಕಲಿತಾ ಇದ್ದೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಯುವ ಇವತ್ತಿನ ಅತ್ಯಂತ ವಿನೂತನವಾದ ಒಂದು ತಂತ್ರಜ್ಞಾನ, ಸೈನ್ಸ್ ಅಂತ ನಾವೇನು ಕರೀತೇವೆ, ಅದರ ಆಚೆಯದ್ದನ್ನು ವ್ಯಾಸರು ಯೋಚಿಸಿದ್ದಾರೆ. ವ್ಯಾಸರ ಅಧ್ಯಯನದಿಂದ ಅಥವಾ ವ್ಯಾಸರ ಪುರಾಣಗಳ ಅಧ್ಯಯನದಿಂದ ನಾವು ಸಂಪಾದಿಸಬಹುದಾದ್ದೇನು ಅಂತ ಕೇಳಿದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಬಹಳ ಸಿಲ್ಲಿ ವಿಷಯ ಅನ್ನುವ ಅರಿವು ನಮಗೆ ಬರಬೇಕಿದ್ರೆ ವ್ಯಾಸರ ಭಾರತವನ್ನು, ವ್ಯಾಸರ ಪುರಾಣಗಳನ್ನು ಓದಬೇಕು. ಭವಿಷ್ಯ ಪುರಾಣ ಅಂತ ವ್ಯಾಸರ ಒಂದು ಪುರಾಣ ಇದೆ, 18ರಲ್ಲಿ ಒಂದು. ಭವಿಷ್ಯ ಪುರಾಣದಲ್ಲಿ ಕಲಿಯುಗದ ಉಲ್ಲೇಖವನ್ನು ಮಾಡುತ್ತಾ ಕಲಿಯುಗದ ಕೊನೆಯ ಕಾಲ ಹೇಗಿರುತ್ತದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕಲಿಯುಗದಲ್ಲಿ ಗರಿಷ್ಠ ಕೊನೆಯ ಪಾದ, ಇವತ್ತು ನಾವು ಪ್ರಥಮ ಪಾದದಿಂದ ದ್ವಿತೀಯ ಪಾದದೊಳಗಡೆ ಇದ್ದೇವೆ, 4ನೇ ಪಾದ ಅಂತ ಅರ್ಥ ಇದ್ದರೆ ಇನ್ನೂ ಒಂದು 2-2.5 ಸಾವಿರ ವರ್ಷದ ಆಚೆ ಯೋಚಿಸಿದರೆ ಮನುಷ್ಯನ ಗರಿಷ್ಠ ಆಯುಷ್ಯ 18 ವರ್ಷ ಅಂತ ಹೇಳ್ತಾರೆ ಅವರು. 16ರಿಂದ 18 ವರ್ಷ ಅಂತ ಇವತ್ತು ನೋಡ್ತಾ ಇದ್ದೇವೆ ನಾವು. ಇವತ್ತು 40 ಗರಿಷ್ಠ ಅಂತ ಆಗಿದೆ, 60 ಅಲ್ಲ. ಇವತ್ತು 60ಕ್ಕಿಂತ ಹೆಚ್ಚು ಬದುಕುವುದೆಲ್ಲ ಬೋನಸ್. ಅದು ಅವರ ಪುಣ್ಯದಲ್ಲಿ ಬದುಕುವುದಲ್ಲ, ನಾವು ಊರಿನ ಭಾಷೆಯಲ್ಲಿ ಹೇಳಬೇಕಿದ್ರೆ ಅಜ್ಜಿ ಪುಣ್ಯದಲ್ಲಿ ಬದುಕುವುದು. 40 ದಾಟಿದ ಮೇಲೆ ನಾವು ನೋಡ್ತಾ ಇದ್ದೇವೆ, ತುಂಬ ಸ್ಟ್ರೇಂಜ್ ಅಂತ ಅನಿಸ್ತದೆ. ನೀವು ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ. ಹೈಸ್ಕೂಲಿಗೆ ಹೋಗುವ ಮಕ್ಕಳು ಹಾರ್ಟ್ ಫೇಲ್ ಆಗಿದ್ದನ್ನು ನಾವು ನ್ಯೂಸ್ನಲ್ಲಿ ನೋಡಿದ್ದೇವೆ. 15, 18, 14, 13 ವರ್ಷದಲ್ಲಿ ನಾವು ಯಾವ ವ್ಯವಸ್ಥೆಯಲ್ಲಿದ್ದೇವೆ. ಇದನ್ನು ವ್ಯಾಸರ ಆಗ ಭವಿಷ್ಯ ಪುರಾಣದಲ್ಲಿ ಹೇಳಿದ್ದಾರೆ. ಈ ರೀತಿ ನಡೀತದೆ ಅಂತ. 18 ವರ್ಷದ ಗರಿಷ್ಠ ಆಯುಷ್ಯ ಅಂತ ಹೇಳಬೇಕಿದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಾದೀತು. ಇದು ವ್ಯಾಸರು ಕಂಡ ಕಲ್ಪನೆ ಅಲ್ಲ, ವ್ಯಾಸರ ದಿವ್ಯ ದೃಷ್ಟಿ, ವ್ಯಾಸರ ದೂರದೃಷ್ಟಿ. ಇದು ನಾನು ಹೇಳುವಾಗ ನಿಮಗೆ ಅದೇನೋ ಪುರಾಣ ಬರೆದಿದ್ದಾರೆ, ನಮಗೀಗ ಪುರಾಣ ಅನ್ನುವ ಶಬ್ದ, ಗುರು ಅನ್ನುವ ಶಬ್ದ, ರಾಮಾಯಣ ಅನ್ನುವ ಶಬ್ದ, ಇದೆಲ್ಲದರ ವ್ಯಾಖ್ಯಾನಗಳು ಬೇರೆ ಆಗಿದೆ. ಪ್ರತಿ ದಿವಸ ಕ್ಲಾಸ್ನಲ್ಲಿ ಟೀಚರ್ ಪಾಠ ಮಾಡೋದು ಮಕ್ಕಳಿಗೆ ರಾಮಾಯಣ ಆಗಿದೆ. ಆ ಮೇಡಮ್ ಬಂದವರ ರಾಮಾಯಣ ಪ್ರಾರಂಭ ಮಾಡ್ತಾರೆ ಅಂತ. ರಾಮಾಯಣ ಅನ್ನೋದು ಚೊರೆ ಅನ್ನುವ ಶಬ್ದಕ್ಕೆ ಇಕ್ವಲೆಂಟ್ ಆಗಿ ಯೂಸ್ ಆಗ್ತಾ ಇದೆ ಇವತ್ತು. ಗುರು ಅನ್ನುವ ಶಬ್ದ ಪ್ರಾಯಶಃ ಈ ಭಾಗದಲ್ಲಿ ಇಲ್ಲ. ಸ್ವಲ್ಪ ಬೆಂಗಳೂರಿಗೆ ನಾವು ಹೋದರೆ ಗುರು ಅನ್ನುವ ಶಬ್ದ ಹೆಚ್ಚು ಯೂಸ್ ಆಗೋದು ಎಲ್ಲಿ ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅಲ್ಲೇ ಯೂಸ್ ಆಗೋದು. ಬಾ ಗುರು, ಹೋಗೋಣ ಗುರು. ಗುರು ಅನ್ನುವ ಶಬ್ದದ ಬಳಕೆ ಅಲ್ಲಿವರೆಗೆ ಬಂದಿದೆ. ನಾವು ಟೀಚರ್ಸ್,
ಟೀಚಿಂಗ್ ಫೆಟರ್ನಿಟಿ. ಇಲ್ಲಿರುವ ದೊಡ್ಡ ಪ್ರಶ್ನೆ ಏನು ಅಂದರೆ, ವ್ಯಾಸರು ಕೊಟ್ಟ ಶಿಕ್ಷಣ ಪದ್ಧತಿ, ವ್ಯಾಸರು ತೋರಿಸಿದ ದಾರಿ ಅಥವಾ ನಮ್ಮ ಪುರಾಣ, ಭಾರತೀಯ ಪುರಾಣ ತೋರಿಸಿದ ಪದ್ಧತಿಯನ್ನು ಯೋಚಿಸಿದರೆ, ಒಂದು ಮೂಢನಂಬಿಕೆ ನಮ್ಮಲ್ಲಿ ಏನಿದೆ ಅಂತ ಹೇಳಿದರೆ, ಪುರಾಣಗಳೆಲ್ಲ ಗೊಡ್ಡು ಕಥೆಗಳು, ಅದರಿಂದ ಯಾವುದೂ ನಡೀತಾ ಇಲ್ಲ, ಈ ಪುರಾಣಗಳ ಕಥೆಗಳೆಲ್ಲ ಕಟ್ಟುಕಥೆಗಳು, ಕಲ್ಪನೆಗಳು, ಸೈನ್ಸ್ ಅಲ್ಲ ಅಂತ. ಭಾಳ ಸರಳವಾಗಿ ಹೇಳಬೇಕಿದ್ರೆ, ಮಕ್ಕಳು ಒಂದು 4-5ನೇ ಕ್ಲಾಸ್ನಿಗೆ ಹೋಗುವಲ್ಲಿಯವರೆಗೆ ಮನೆಯವರು ಹೇಳಿದ್ದನ್ನು ನಂಬುತ್ತಾರೆ. ಎಲ್ಲಿವರೆಗೆ ಅಂತ ಕೇಳಿದರೆ, ಭೂಮಿಯನ್ನು ಆದಿಶೇಷ ಹೊತ್ತಿದ್ದಾನೆ ಅಂತ ಹೇಳಿದರೆ ಮಕ್ಕಳು ಪ್ರಾಮಾಣಿಕವಾಗಿ ನಂಬುತ್ತಾರೆ. ಒಂದು ಹಾವು ಹೀಗೆ ಕೂತಿರ್ಬೇಕು ಎಡೆ ಬಿಚ್ಚಿ, ಅದರ ಮೇಲೆ ಭೂಮಿ ಇರಬೇಕು ಅಂತ ಪ್ರಾಮಾಣಿಕವಾಗಿ ನಂಬುತ್ತಾರೆ. 5ನೇ ಕ್ಲಾಸ್ ಕಳೆದ 6, 7, 8, 9 ಅಂತ ಹೋಗುವಾಗ ನಿಮ್ಮ ಎಲ್ಲ ಸೈನ್ಸ್ ಟೀಚರ್ಗಳು ಹೇಳ್ತಾ ಗ್ರಾವಿಟೇಷನ್ನ ಮೇಲೆ ಭೂಮಿ ನಿಂತಿದೆ, ನಾನು ಯಾವ ಸೈನ್ಸ್ ಟೀಚರ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇರೋದಲ್ಲ, ಗ್ರಾವಿಟೇಷನ್ನ ಮೇಲೆ ಭೂಮಿ ನಿಂತಿದೆ ಅನ್ನುವ ವಿಜ್ಞಾನವನ್ನು ಹೇಳುವಾಗ ಮನೆಗೆ ಹೋಗಿ ಮಕ್ಕಳು ಹೇಳುತ್ತಾರೆ, ನಿಮ್ಮದು ಪುರಾಣ ತಲೆ ಸರಿಲ್ಲ. ಈಗ ಆದಿಶೇಷನ ಮೇಲೆ ಭೂಮಿ ನಿಂತದ್ದಾದ್ರೆ ಆದಿಶೇಷ ಯಾವುದರ ಮೇಲೆ ನಿಂತದ್ದು ಅಂತ, ಅವ ಕೂತದ್ದೆಲ್ಲಿ ಅಂತ, ಅದಕ್ಕೆ ಉತ್ತರ ಕೊಡಲಿಕ್ಕೆ ತಂದೆ ತಾಯಿಗಳಿಗೂ ಸಾಧ್ಯ ಆಗೋದಿಲ್ಲ. ಅದೇ ಪ್ರಶ್ನೆಯನ್ನು ಸೈನ್ಸ್ ಕ್ಲಾಸಲ್ಲಿ ಕೇಳಿದರೆ ಟೀಚರಿಗೂ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಟೀಚರ್ ಹತ್ರ ಕೇಳಿದರೆ, ನಮ್ಮ ಮನೆಯಲ್ಲಿ ಅಪ್ಪ ಹೇಳ್ತಾ ಇದ್ರು ಆದಿಶೇಷನ ಮೇಲೆ ಭೂಮಿ ಅಂತೆ, ನೀವೀಗ ಗ್ರಾವಿಟೇಷನ್ನ ಮೇಲೆ ಅಂತ ಹೇಳ್ತೀರಲ್ಲ, ಅದೇ ಹೇಗೆ ಸರಿ ಆಗ್ತದೆ ಅಂತ ಕೇಳಿದರೆ ಸೈನ್ಸ್ ಟೀಚರು ಹೇಳಬೇಕು, ಬಾಯಿ ಮುಚ್ಚು, ಇದು ನಿನಗೆ ಕ್ವಶನ್ ಕೇಳೋದು, ಇದನ್ನು ಓದು ಅಂತ. ಇಷ್ಟೇನೆ ಹೇಳಬೇಕಾಗ್ತದೆ. ಅಂದರೆ ನಮಗಿವತ್ತಿರುವ ಕೊರತೆ ಯಾವುದು ಅಂತ ಕೇಳಿದ್ರೆ, ಅಗಾಧವಾದ ಪುರಾಣ ಜ್ಞಾನಗಳ ಅರಿವು ಇವತ್ತಿನ ಪ್ರಚಲಿತ ವಾಸ್ತವದ ವಿಷಯಗಳ ಜೊತೆಗೆ ಅಥವಾ ವಿಜ್ಞಾನದ ಜೊತೆಗೆ ಸಮೀಕರಣ ಮಾಡುವ ಸಾಧ್ಯತೆ ಮತ್ತು ಸಾಮರ್ಥ್ಯ ಎರಡೂ ಕೂಡ ನಮ್ಮ ಮಧ್ಯೆ ಇಲ್ಲ. ಇದು ದೊಡ್ಡ ಸಮಸ್ಯೆ. ನಾನು ಈಗ ಹೇಳಿದ ಒಂದು ಉದಾಹರಣೆಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ವಿಜ್ಞಾನ ಹೇಳುತ್ತಾ ಇರುವ ಗ್ರಾವಿಟೇಷನ್ನಿಗೂ ಪುರಾಣ ಹೇಳುತ್ತಾ ಇರುವ ಆದಿಶೇಷನಿಗೂ ವ್ಯತ್ಯಾಸ ಇಲ್ಲ ಅಂತ. ಇದು ಪರಮ ಸತ್ಯ. ಇದನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ನಮಗೆ ಆದಿಶೇಷ ಅಂದ್ರೆ ಏನು ಅಂತ ಗೊತ್ತಿರಬೇಕು ಅಂತ. ನಮ್ಮ ಕಲ್ಪನೆ ಹೇಗೆ ಅಂತ ಕೇಳಿದ್ರೆ, ನಾವು ನೋಡಿದ ಆಚೆ ಈಚೆ ಓಡಾಡುವ ಸರ್ಪವೇ ಆದಿಶೇಷ ಅಂತ. ಅದರ ವೈಭವೀಕರಣ ಹೇಗೆ ಕೇಳಿದ್ರೆ ಅದಕ್ಕೆ 7 ಹೆಡೆ ಉಂಟು ಅಂತ. ಸೈನ್ಸ್ ಹೇಳ್ತದೆ 7 ಹೆಡೆ ಇದ್ದ ಹಾವೇ ಪ್ರಪಂಚದಲ್ಲಿ ಇಲ್ಲ ಅಂತ. ಸರಿ, ನಾನು ಅದನ್ನು ಆರ್ಗ್ಯೂ ಮಾಡೋದಿಲ್ಲ, ಉಂಟು ಅಂತಲೇ ಹೇಳೋದಿಲ್ಲ, ನಂಬಿಕೆಗಳು ಬೇರೆ. ಸಿಂಪಲ್ ಏನು ಅಂತ ಕೇಳಿದರೆ, ಸಾಂಸ್ಕ್ರಿಟ್ ಟು ಇಂಗ್ಲಿಷ್ ಡಿಕ್ಷನರಿಯನ್ನು ತೆಗೆದು ನೀವು ಡಿಕ್ಷನರಿಯಲ್ಲಿ ವರ್ಡ್ ತೆಗೆದು ನೋಡಿದರೆ, ಆದಿಶೇಷನಿಗೆ ಇನ್ನೊಂದು ಹೆಸರು ಸಂಕರ್ಷಣ ಅಂತ. ಸಂಕರ್ಷಣ ಶಕ್ತಿಯ ಮೇಲೆ ಭೂಮಿ ನಿಂತಿದೆ ಎಂದು ತತ್ವ. ಸಂಕರ್ಷಣ ಅನ್ನುವ ಸಂಸ್ಕೃತ ಶಬ್ದಕ್ಕೆ ಇಂಗ್ಲಿಷ್ನ ಅರ್ಥ ಗ್ರಾವಿಟೇಷನ್ ಅಂತ. ಬಹಳ ಸ್ಪಷ್ಟವಾಗಿ ಪುರಾಣಗಳು ಗ್ರಾವಿಟೇಷನ್ನ ಮೇಲೆಯೇ ಭೂಮಿ ನಿಂತಿದೆ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನೂ ಹೇಳಬೇಕಿದ್ರೆ, ಶಿಂಶುಮಾರ ವೃತ್ತ ಅಂತ ಒಂದು ಸರ್ಕಲ್ ಅನ್ನು ವರ್ಣಿಸ್ತದೆ. ಅದು ಇಲ್ಲಿಂದ ಅಲ್ಲಿಯವರೆಗಿದೆ ಅನ್ನೋ ಅಳತೆಯನ್ನು ಕೊಡ್ತದೆ ವೇದಾದಿಗಳು. ಅದು ಇರುವ ಶೇಪ ಹಾವಿನದ್ದು. ಆದ್ದರಿಂದ ಅದನ್ನು ಸಂಕರ್ಷಣನ, ಆದಿಶೇಷನನ ಹಾವಿನ ರೂಪದಲ್ಲಿ ಕಾಣುತ್ತೇವೆ. ಇದು ಬಹಳ ಸರಳವಾದ ಸೈನ್ಸ್. ಇದನ್ನು ವ್ಯಾಸರೂ ಹೇಳಿದ್ದಾರೆ, ಇದನ್ನು ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತದೆ, ವೇದಾದಿಗಳು ವರ್ಣಿಸಿ ಹೇಳುತ್ತದೆ. ನಮಗೇನಾಗಿದೆ ಕೇಳಿದರೆ, ಆ ಕೊಂಡಿ, ಆ ಕನೆಕ್ಷನ್ ತಪ್ಪಿ ಹೋಗಿದೆ. ಸೈನ್ಸ್ ಮತ್ತು ಪುರಾಣ ಎರಡು ಬೇರೆ ಅನ್ನುವ ನಿಲುವಿನಲ್ಲಿ ನಾವಿದ್ದೇವೆ. ಔಪಚಾರಿಕ ಶಿಕ್ಷಣದ ಒಳಗೆ ನಾವು ಒಂದು ಸಿಲೆಬಸ್, ಒಂದು ಪಠ್ಯಕ್ರಮ, ಸಿಲೆಬಸ್, ಆ ಸಿಲೆಬಸ್ಸಿಗೆ ಬೇಕಾದ ಒಂದು ಎಕ್ಸಾಮಿನೇಷನ್, ಆ ಎಕ್ಸಾಮಿನೇಷನ್ಗೆ ಬೇಕಾದ ಒಂದು ಮಾರ್ಕ್ಸ್ ಅಂತ. ಇಲ್ಲಿರುವ ಇಷ್ಟೂ ಮಕ್ಕಳ ಪೇರೆಂಟ್ಸ್ ಇಲ್ಲಿಲ್ಲ, ಪ್ರಾಯಶಃ ರೆಕಾರ್ಡ್ ಮಾಡಿದ್ದನ್ನು ನೋಡ್ಬೋದು. ಅವರಿಗೆ ನಾನು ಓಪನ್ ಆಗಿ ಹೇಳ್ತಾ ಇರೋ ವಿಷಯ, ಇಷ್ಟೂ ಮಕ್ಕಳನ್ನು ಇಲ್ಲಿ ಸೇರಿಸುವಾಗ ಅವರಿಗಿದ್ದ ಒಂದೇ ಒಂದು ಲಕ್ಷ್ಯ ಏನು ಅಂತ ಕೇಳಿದ್ರೆ, ಮಕ್ಕಳು ಮಾರ್ಕ್ಸ್ ತೆಗಿಬೇಕು ಅಂತ, ಬೇರೆ ಎಂಥದ್ದು ಇಲ್ಲ. ಬಹಳ ಓಪನ್ ಆಗಿ ಹೇಳ್ತೀನಿ. ಎಲ್ಲಿ ಒಂದು 5%, 10 ಇಲ್ಲ, 5% ಪೇರೆಂಟ್ಸ್ ಪ್ರಾಯಶಃ ರಾಜೇಶ್ವರಿಗೆ ಹೋದರೆ ನಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರ ಕಲ್ತಾರು ಅಂತ ಸೇರಿಸಿರ್ಬೋದೋ ಏನೋ, ಜಸ್ಟ್ ಅನ್ ಇಮ್ಯಾಜಿನೇಷನ್ ಅಷ್ಟೇ. ಉಳಿದ ಅಷ್ಟೂ ಪೇರೆಂಟ್ಸ್ನ ಲಕ್ಷ್ಯ ಇರುವುದು ಈ ಮಕ್ಕಳು ಮಾರ್ಕ್ಸ್ ತೆಗಿಬೇಕು, 100ಕ್ಕೆ 100 ತೆಗಿಬೇಕು ಅಂತ. ಬಹಳ ಸರಳವಾಗಿ ಹೇಳ್ತೇನೆ, ಇವತ್ತಿನ ವ್ಯಾಲ್ಯೂಯೇಷನ್ ಸಿಸ್ಟಮ್, ಟೀಚರ್ಸ್ ವ್ಯಾಲ್ಯೂಯೇಷನಿಗೆ ಹೋಗ್ತಾರೆ ಇಲ್ಲಿರೋರು, ಅದರಿಂದ ನಿಮ್ಗೆ ಗೊತ್ತಿದೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಒಂದು ವ್ಯಾಲ್ಯೂಯೇಷನ್ಗೆ ಕೊಡ್ತಾರೆ ನಿಮಗೆ, ಮಾರ್ಕ್ಸನ್ನು ಹೇಗೆ ಕೊಡಬೇಕು ಅಂತ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಒಂದು ಆನ್ಸರ್, ಮಗು ಬರೆದ ಆನ್ಸರಿಗೆ ಹೇಗೆ ಮಾರ್ಕ್ಸ್ ಕೊಡಬೇಕು ಅಂತ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಒಂದು ಉದಾಹರಣೆ ಕೊಡುವುದಿದ್ರೆ, ನಮ್ಮ ಕಾಲ, ತುಂಬ ಹಿಂದೆ ಹೋಗೋದು ಬೇಡ, ನಮ್ಮ ಕಾಲದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಿಗೂ ಈಗಿನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಗೆ ಎಷ್ಟು ವ್ಯತ್ಯಾಸ ಅನ್ನೋದಕ್ಕೆ, ಇವತ್ತು SSLCಯಲ್ಲಿ 625 ಔಟ್ ಆಫ್ 625 ಸ್ಟೇಟ್ ಆದರೆ, ಅಥವಾ 600 ಔಟ್ ಆಫ್ 600 ತಗೊಳ್ಳೋದು, PUCಯಲ್ಲಿ 598, 599 ತಗೊಳ್ಳೋದು ದೊಡ್ಡ ವಿಷಯವೇ ಆಗಲಿಲ್ಲ. ಯಾವ ಊರಿನ ಯಾವ ರಸ್ತೆಯಲ್ಲಿ ಹೋದರೂ ಬೋರ್ಡ್ ಕಾಣ್ತದೆ 599 ತಗೊಂಡವರದ್ದು. ಕಾರ್ಕಳ ಸಾಣೂರೇ ಆಗಬೇಕು ಅಂತಿಲ್ಲ, ಮಂಗಳೂರು ಮೂಡುಬಿದ್ರೆ ಉಡುಪಿ ಆಗಬೇಕು ಅಂತಿಲ್ಲ. ಇಡೀ ದೇಶದ ಯಾವ ಭಾಗದಲ್ಲಿ ಹೋದರೂ 598 ತಗೊಂಡಿದ್ದಾರೆ ಅಂತ ದೊಡ್ಡದೊಂದು ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇರ್ತದೆ.
ಅದು ತುಂಬ ಸಂದರ್ಭದಲ್ಲಿ ಹಾಕಿದ್ದು ಎಂತ ಅಂತ ಗೊತ್ತಾಗೋದಿಲ್ಲ. ಅದು ಕಂಡಲನ್ಸ ಅಥವಾ ಕಂಗ್ರ್ಯಾಚುಲೇಷನ್ಸ ಗೊತ್ತಾಗೋದಿಲ್ಲ. ಎರಡು ಒಂದೇ ರೀತಿ ಕಾಣ್ತಾ ಇರ್ತದೆ. ಈಚೆ ಒಬ್ಬರು ಊರಿನಲ್ಲಿ ಹೋದವರ ಶ್ರದ್ಧಾಂಜಲಿ ಇರ್ತದೆ, ಈಚೆ ಒಂದು ಅಭಿನಂದನೆ, ಎರಡಕ್ಕೂ ಹೂ ಇರ್ತದೆ ಆಚೆ ಈಚೆ. ಇದು ಡಿಸೈನರ್ರ ಸಮಸ್ಯೆ. ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಕಾಲದಲ್ಲಿ 100ಕ್ಕೆ 100 ತಗೊಳ್ಳೋದು ಅನ್ನುವ ಕಲ್ಪನೆಯೇ ಇರಲಿಲ್ಲ, ಇಮ್ಯಾಜಿನೇಷನಲ್ಲಿ ಇರಲಿಲ್ಲ. ಒಂದು ಮಗು 100ಕ್ಕೆ 100 ತಗೊಳ್ತದೆ ಅನ್ನೋ ಬಗ್ಗೆ ಯಾರು ಯೋಚನೆ, ಯಾವ ಟೀಚರ್ಸು ಕ್ಲಾಸ್ನಲ್ಲಿ 100 ತಗೊಳ್ಬೇಕು ಅಂತ ಅಪ್ಪಿತಪ್ಪಿಯೂ ಹೇಳ್ತಿರ್ಲಿಲ್ಲ. ಪಾಸ್ ಆಗೋಲ್ಲಿಂದ ಫಸ್ಟ್ ಕ್ಲಾಸ್ ಆದಮೇಲೆ ಡಿಸ್ಟಿಂಕ್ಷನ್ ಅನ್ನೋದು ಬಹಳ ದೊಡ್ಡ ಕೆಲಸ. ಮಂಗಳೂರು ಯೂನಿವರ್ಸಿಟಿಯಲ್ಲಿಯೇ ಡಿಗ್ರಿಗೆ ಒಂದು 75ಇಂದ 80 ಒಳಗೆ ಬಂದರೆ ಅಗ್ರಿಗೇಟ್ ಫಸ್ಟ್ ರ್ಯಾಂಕ್ ಬರ್ತಾ ಇತ್ತು ಡಿಗ್ರಿಯಲ್ಲಿ. PUCಗೆ ರ್ಯಾಂಕ್ ಬರ್ತಾ ಇದ್ದದ್ದು 80-85% ಬಂದವರಿಗೆ ರ್ಯಾಂಕ್ ಅಂತ ಇತ್ತು. ಅಷ್ಟು ತಗೊಳ್ಳೋದು ದೊಡ್ಡದು ಅಂತ. ಇವತ್ತು 80-85 ತಗೊಂಡ್ರೆ ದಡ್ಡ, ಆವ್ರೇಜು ಅಲ್ಲ, ದಡ್ಡ. ಆವ್ರೇಜ್ 85ರಿಂದ 90ರ ಮೇಲಿನ ಬುದ್ಧಿವಂತ. ಇದು ನಮ್ಮ ಇವತ್ತು ಪ್ಯಾರಾಮೀಟರ್. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಿದೆ. ಜೆನ್ಸಿಯ ಮಕ್ಕಳು ಎಂಥದ್ದು ಇಲ್ಲ, ಜೆನ್ಸಿಯೂ ಇಲ್ಲ, ಯಾವುದಿಲ್ಲ. ಹಲಸಿನ ಮರದಲ್ಲಿ ಹಲಸಿನ ಹಣ್ಣೇ ಬಿಡ್ತಾ ಉಂಟು. ಜೆನ್ಸಿ ಅಂತ ಮಾವಿನ ಮರದಲ್ಲಿ ಹಲಸಿನ ಹಣ್ಣು, ಹಲಸಿನ ಮರದಲ್ಲಿ ಮಾವಿನ ಹಣ್ಣು ಬಿಡುತ್ತಿಲ್ಲ. ನಾವು ಅವರನ್ನು ಜೆನ್ಸಿ ಅಂತ ಕೊಟ್ಟಿದ್ದೇವೆ. ಏನೂ ಇಲ್ಲ. ಇದಕ್ಕೆ ಮೇಜರ್ ರೀಸನ್ ಏನು ಗೊತ್ತಾ? ಓಪನ್ ಆಗಿ ಹೇಳ್ತಾ ಇದ್ದೇನೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಇವತ್ತಿನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮಾರ್ಕ್ಸ್ ಕೊಡ್ತದೆ. ಒಂದು ಕ್ವಶನ್ ಕೇಳ್ತೇನೆ, ಒಂದು ದನ, ಒಂದು ಹಸು, ನಿಮ್ಮಲ್ಲಿ ಗೋಶಾಲೆ ಇದೆ, ಚಂದ ಇದೆ, ಒಂದು ಗೀರ್ ದನ ಅಥವಾ ಒಂದು ಮಲೆನಾಡ ಗಿಡ್ಡ ದನಕ್ಕೆ ಎಷ್ಟು ಕಾಲು ಅನ್ನೋದು ಒಂದು 4 ಮಾರ್ಕಿನ ಪ್ರಶ್ನೆ ಅಂತ ಇಟ್ಟುಕೊಳ್ಳಿ. ಒಂದು ಇಮ್ಯಾಜಿನೇಷನ್. ಎಷ್ಟು ಕಾಲು ದನಕ್ಕೆ? 4 ಬರೆದವನಿಗೆ 10ಕ್ಕೆ 10 ಕೊಡಬೇಕು, ಅಥವಾ 4ಕ್ಕೆ 4 ಕೊಡಬೇಕು. ಅವ 3 ಕಾಲು ಅಂತ ಬರ್ದ, ಸರಿಯಾ? 3ನ ಕಾಲಿನ ದನ ಇರ್ತದ? ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳ್ತಾನೆ 3 ಬರ್ದಿದ್ದಾನಲ್ಲ, 3 ಮಾರ್ಕ್ಸ್ ಕೊಡಿ ಅಂತ. ಅವ 2 ಅಂತ ಬರೀತಾನೆ, ದನಕ್ಕೆ 2 ಕಾಲು ಅಂತ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳ್ತಾನೆ 2 ಉಂಟಲ್ಲ, 2 ಮಾರ್ಕ್ಸ್ ಕೊಡಿ. 1 ಕಾಲು ಅಂತ ಬರೀತಾನೆ, 1 ಕಾಲಿನ ದನ ಇರ್ತದ, ಅವನಿಗೆ 1 ಮಾರ್ಕ್ಸ್ ಅಂತ. 3 ತಪ್ಪು ಉತ್ತರಗಳಿಗೆ 1, 2, 3 ಮಾರ್ಕ್ಸ್ ಸಿಗ್ತದೆ. ನಮ್ಮ ಕಾಲದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಗಿತ್ತು ಗೊತ್ತಾ? 4 ಕಾಲು ಅಂತ ಬರ್ದವನಿಗೆ 4, 3, 2, 1 ಬರ್ದವನಿಗೆ 0. ಅದು ತಪ್ಪು ಉತ್ತರ ಅಷ್ಟೇ. ಇವತ್ತಿನ ನೀವೆಲ್ಲ ಇದ್ದೀರಲ್ಲ, ತುಂಬ ಮಾರ್ಕ್ಸ್ ಬರ್ತದೆ ಅಂತ ಹೆಮ್ಮೆ ಪಡಬೇಡಿ. ಇದು ನಿಮ್ಮ ಮಾರ್ಕ್ಸ್, ನೀವು ತೆಕ್ಕೊಂಡದ್ದಲ್ಲ, ಮಾರ್ಕ್ಸ್ ಕೊಟ್ಟದ್ದು. ತುಂಬ ಕಟು ಅನಿಸ್ಬೋದು, ನಾನು ಹೇಳಿದ್ದು ಸ್ವಲ್ಪ ಹಾರ್ಷ್ ಅನಿಸ್ಬೋದು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ಶಿಕ್ಷಣದ ಉದ್ದೇಶವೇ ಮಾರ್ಕ್ಸ್ ಮೇನಿಯಾ. ನಾವು ಮಾರ್ಕ್ಸ್ ತಗೊಳ್ಳೋದೇ ನಮ್ಮ ಇಡೀ ಬದುಕಿನ ಉದ್ದೇಶ ಅನ್ನುವ ಲೆಕ್ಕದಲ್ಲಿ ನಾವಿದ್ದೇವೆ. ಅದಲ್ಲ, ಮಾರ್ಕ್ಸ್ ತಗೊಳ್ಳೋದೇ ಉದ್ದೇಶ ಹೌದಾದರೆ. ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓರಿಯೆಂಟೇಷನ್ ಮಾತಾಡುವಾಗ ಒಂದು ಇಂಜಿನಿಯರಿಂಗ್ ಮಕ್ಕಳಿಗೆ ಕೇಳಿದ ಮಾತನ್ನೇ ಹೇಳ್ತೇನೆ, ನಿಮ್ಮ ಲೈಫಿನ ಉದ್ದೇಶ ಏನು ಅಂತ. ಮೆಜಾರಿಟಿ CS ಮಕ್ಕಳು, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್. ಆ ಮಕ್ಕಳೆಲ್ಲ ಕೊಟ್ಟ ಉತ್ತರ ಏನು ಗೊತ್ತಾ? ನೀವೆಲ್ಲ ಕೊಡೋ ಉತ್ತರ, ನಿಮ್ಮ ಹತ್ರ ಕೇಳಿದ್ರು ನೀವು ಅದನ್ನೇ ಹೇಳ್ತೀರಿ. ನಾನೊಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಒಳ್ಳೆ ಸಂಬಳ ಬರಬೇಕು, ಅಮೆರಿಕಕ್ಕೆ ಹೋಗಬೇಕು, ಸೆಟ್ಲ್ ಆಗಬೇಕು, ದೊಡ್ಡ ವಿಲ್ಲ ತಗೊಳ್ಬೇಕು, ದೊಡ್ಡ ಫ್ಯಾನ್ಸಿ ಕಾರ್ ತಗೊಳ್ಬೇಕು, ವರ್ಷದಲ್ಲಿ 2 ಇಂಟರ್ನ್ಯಾಷನಲ್ ಟ್ರಿಪ್ಪು, ಮತ್ತು ಲೈಫ್ ಎಂಜಾಯ್ ಮಾಡೋದು, ಇದಿಷ್ಟು ನನ್ನ ಗೋಲು ಅಂತ ಹೇಳಿದರು. ಬಹುತೇಕ ಮಕ್ಕಳು ಹೇಳಿದ ವಿಷಯ ಇದೆ. ಅದಷ್ಟು ಕೇಳಿದ ಮೇಲೆ ನಾನೊಂದು ಪ್ರಶ್ನೆ ವಾಪಸ್ ಕೇಳಿದೆ ಅವರಿಗೆ. ಕೇಳಿದ ಪ್ರಶ್ನೆ ಏನು ಅಂದರೆ, ನಿಮಗೊಂದು ಒಳ್ಳೆ ಕೆಲಸ ಸಿಕ್ಕಿ, ಫ್ಯಾನ್ಸಿ ಸ್ಯಾಲ್ರಿ ಸಿಕ್ಕಿ, ಒಂದು ಲಕ್ಸುರಿಯಸ್ ವಿಲ್ಲಾ ಸಿಕ್ಕಿ, ಒಂದು ಎಕ್ಸ್ಟ್ರಾರ್ಡಿನರಿ ಹೈಲಿ ಬ್ರ್ಯಾಂಡೆಡ್ ಹೈ ಪ್ರೊಫೈಲ್ ಕಾರ್ ಸಿಕ್ಕಿ, ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಹೋಗ್ಲಿಕ್ಕೆ ಆಯಿತು ಅಂತಾದರೆ ಆತ್ಮಹತ್ಯೆ ಮಾಡಿಕೊಳ್ತೀರಾ ಅಂತ. ಮುಗೀತಲ್ಲ ಜೀವನದ ಗುರಿ. ಮತ್ತೆ ಬದುಕಿ ಪ್ರಯೋಜನ ಇಲ್ಲಲ್ಲ, ಜೀವನದ ಉದ್ದೇಶ ಅದೇ ಅಲ್ವಾ? ಮತ್ತೆ ಯಾಕೆ ಬದುಕ್ತೀರಾ? ಆತ್ಮಹತ್ಯೆ ಮಾಡಿಕೊಳ್ತೀರಾ? ಇಲ್ಲ. ಹಾಗಾದರೆ ಜೀವನದ ಗುರಿ ಏನು? ಗೊತ್ತೇ ಇಲ್ಲ ನಮಗೆ. ನಮ್ಮ ಇಡೀ ಶಿಕ್ಷಣ ಪದ್ಧತಿ, ಭಾರತೀಯ ಶಿಕ್ಷಣ ಪದ್ಧತಿ ನಮಗೆ ಕಲಿಸ್ತಾ ಇದ್ದದ್ದೇನು ಅಂತ ಕೇಳಿದರೆ, ಪ್ರಕೃತಿ, ನಾವು ಪ್ರಕೃತಿಯಲ್ಲಿ ಒಂದಾಗಬೇಕು ಅಂತ. ಆ ಪ್ರಾಕೃತಿಕ ತತ್ವಗಳನ್ನೇ ತತ್ವ, ದರ್ಶನ, ತತ್ವಶಾಸ್ತ್ರ, ಫಿಲಾಸಫಿ ಅಂತ ನಾವು ಈಗ ಏನು ಹೇಳ್ತೇವೆ ಅದನ್ನಾಗಿಸಿದ್ರು. ತುಂಬ ಸಿಂಪಲ್ ಆಗಿ, ಮಳೆ ಬಂತು ಈಗ ಪ್ರಾರಂಭದಲ್ಲಿ, ಶೀಟ್ ಮಾಡಿದ ಮೇಲೆ ಮಳೆ ಬಿತ್ತು, ಆ ನೀರೆಲ್ಲ ಕೆಳಗೆ ಬಂತು. ಯಾಕೆ? ಮೇಲೆ ಹೋಗಬೇಕಿತ್ತಲ್ಲ. ಜೆನ್ಸಿ ಕಾಲದ ಮಳೆ ಅಲ್ವಾ, ಮೇಲೆ ಹೋಗ್ಬೇಕಿತ್ತಲ್ಲ, ಯಾಕೆ ಕೆಳಗೆ ಬಂತು? ಬೀಳುವ ಪ್ರತಿಯೊಂದು ಬಿಂದು ನೀರಿಗೂ ಲಕ್ಷ್ಯ ಸಿಂಧುವೆ, ಅಂದರೆ ಸಮುದ್ರವೇ, ಅದು ಹರಿದೇ ಹೋಗಬೇಕು, ಅದರ ಗುಣ. ದೀಪ ಹಚ್ಚುತ್ತೇವೆ ನಾವು, ಹಚ್ಚಿದ ದೀಪ ಜೆನ್ಸಿ ಅಲ್ವಾ, ದೀಪ ಕೆಳಗೆ ಉರಿಬೇಕಲ್ಲ, ಉರಿತದ? ಮೇಲೆ ಉರಿತದೆ. ಯಾಕೆ? ಪ್ರತಿಯೊಂದು ದೀಪ, ಅಗ್ನಿಯ ತತ್ವ ಸೂರ್ಯ, ಮೇಲೆ ಹೋಗಬೇಕು. ಯಾವ ಕಾಲದಲ್ಲಿಯೂ ಬದಲಾಗುವುದಿಲ್ಲ. ಪ್ರಕೃತಿ, ಅದು ಮನುಷ್ಯ. ಹೀಗಾದ್ರೆ ಈ ಮನುಷ್ಯ ಏನಾಗಬೇಕು? ಹಾಗಾದ್ರೆ ಕೊನೆಯಲ್ಲಿ ಮನುಷ್ಯ, ಈ ಆತ್ಮ ಪರಮಾತ್ಮನೊಂದಿಗೆ ಸೇರಲೇಬೇಕು. ಅದಕ್ಕೆ ನೀವು ಯಾವ ಹೆಸರನ್ನು ಬೇಕಾದರೂ ಕರೀರಿ. ಜೀಸಸ್ ಅಂತ ಕರೀತೀರೋ, ಅಲ್ಲಾಹು ಅಂತ ಕರೀತೀರೋ,
ಅಥವಾ ನಾವು ಆರಾಧಿಸುವ ಯಾವ ದೇವರ ಹೆಸರು ಹೇಳ್ತೀರೋ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಫೈನಲಿ ಈ ಮನುಷ್ಯ ಪ್ರಕೃತಿಗೆ ಹೋಗಬೇಕು. ಒಂದೋ ಸುಡ್ತಾರೆ, ಇಲ್ಲ ಹುಗಿತಾರೆ, ಎರಡೇ ಆಗೋದು. ಇಲ್ಲ ಮೂರನೇದು, ಪ್ರಾಣಿ ಪಕ್ಷಿಗಳು ತಿಂತದೆ, ತಿಂದ್ರೂ ಅದೇ ಆಗೋದು. ಇಡೀ ಇದರಲ್ಲಿ ನಮ್ಮ ಬದುಕಿನ ಲಕ್ಷ್ಯ ಏನು ಅಂತ ಕೇಳಿದ್ರೆ ಪ್ರಕೃತಿಯೊಟ್ಟಿಗೆ ಪುನಃ ಪ್ರಕೃತಿಯೇ ಆಗೋದು. ಪ್ರಕೃತಿಯಿಂದ ಬಂದು ಪ್ರಕೃತಿಗೆ ಹೋಗುತ್ತೇವೆ. ಸೆಲ್ಫ್ ರಿಯಲೈಸೇಷನ್ ಅನ್ನುವುದೇ ಇಡೀ ಶಿಕ್ಷಣದ ದೊಡ್ಡ ವ್ಯವಸ್ಥೆ. 30 ವರ್ಷ ಸಂಶೋಧನೆ ಮಾಡಿದ ಮಾಸ್ಲೋ ನೀಡ್ ಹೈರಾರ್ಕಿ ಥಿಯರಿಯನ್ನು ಕೊಟ್ಟ. ಕಾಮರ್ಸ್ ಪಾಠ ಮಾಡುವವರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ಬಹಳ ದೊಡ್ಡ ಥಿಯರಿ. 30 ವರ್ಷ ಅಧ್ಯಯನ ಮಾಡಿದ, ಸಂಶೋಧನೆ ಮಾಡಿದ, ರಿಸರ್ಚ್ ಮಾಡಿ ಕೊಟ್ಟ. ಅವ 30 ವರ್ಷ ರಿಸರ್ಚ್ ಮಾಡೋದಕ್ಕಿಂತ 3 ತಿಂಗಳು ಭಾರತಕ್ಕೆ ಬರ್ತಿದ್ರೆ ಅದನ್ನು ಆಗಲೇ ಕೊಡ್ಬೋದಿತ್ತು. ಬರಲಿಲ್ಲ ಅವನು. ಅಲ್ಲಿ ಅಮೇರಿಕದಲ್ಲಿ ಸೋಷಿಯಲ್ ಸೈಂಟಿಸ್ಟ್, ಅವನು ಸೋಷಿಯಲಿಸ್ಟು, ಮಾಡಿದ ಇಡೀ ಸಂಶೋಧನೆಯನ್ನು ಮಾಡಿ ಕೊಟ್ಟ. ಮನುಷ್ಯನ ಬದುಕಿಗೆ 5 ಲಕ್ಷ್ಯಗಳು ಅಂತ, ಮೋಟಿವೇಶನ್, ಹೈರಾರ್ಕಿ ಆಫ್ ಮೋಟಿವೇಶನ್ ಅಂತ, ಮನುಷ್ಯನ ಬದುಕಿನ ಲಕ್ಷ್ಯಗಳ 5 ಮೆಟ್ಟಿಲುಗಳು ಅಂತ ಕೊಟ್ಟದ್ದೇನು? ಮೊದಲನೇದು ಫಿಸಿಯಲಾಜಿಕಲ್ ನೀಡ್, ನಮ್ಮ ಬದುಕಿನ ಭೌತಿಕ ಅಗತ್ಯಗಳು. ಸೈಕಲಾಜಿಕಲ್ ನೀಡ್, ಮಾನಸಿಕವಾದ ಅಗತ್ಯಗಳು. ಸೋಷಿಯಲ್ ನೀಡ್, ನಮಗೆ ಬೇಕಾದ ಸೆಕ್ಯೂರಿಟಿ ನೀಡ್, ಭದ್ರತೆಯ ಅವಶ್ಯಕತೆಗಳು. ಸೋಷಿಯಲ್ ನೀಡ್, ಸಾಮಾಜಿಕವಾದ ಅಗತ್ಯತೆಗಳು. ಕೊನೆಯದನ್ನು ಸೆಲ್ಫ್ ಆಕ್ಚುಲೈಸೇಷನ್ ಅಥವಾ ರಿಯಲೈಸೇಷನ್ ಅಂತ ಕೊಟ್ಟ. ಎಕ್ಸಾಂಪಲ್ ಅಂದರೆ, ಮೊದಲು ನಾವು ಯೋಚನೆ ಮಾಡೋದು, ಈ ಮಕ್ಕಳು ಕೇಳಿದಾಗ ಒಳ್ಳೆ ಕೆಲಸ, ಯಾಕೆ ಕೆಲಸ ಬೇಕು? ಬಟ್ಟೆ ಬೇಕು, ಊಟ ಬೇಕು, ಇರ್ಲಿಕ್ಕೆ ಬೇಕು ಅಂತ, ಫಿಸಿಕಲ್ ನೀಡ್. ಅದಾದ ಮೇಲೆ ಸ್ವಲ್ಪ ಸೈಕಲಾಜಿಕಲ್, ನಿನ್ಗೆ ಈ ಬಟ್ಟೆ, ಊಟ, ಮನೆ, ಕಾರು ಎಲ್ಲ ಇದ್ರೆ ಎಂತ ಮಾಡ್ತಿ? ಇಲ್ಲ, ನನ್ನ ಫ್ಯಾಮಿಲಿಗೆ ಬೇಕು ಅಂತ. ಫ್ಯಾಮಿಲಿ ಅನ್ನುವ ಕಲ್ಪನೆಯೇ ಸೈಕಲಾಜಿಕಲ್ ನೀಡ್, ನನ್ನ ಮಾನಸಿಕವಾದ ಅಗತ್ಯ. ಅದಾದ ಮೇಲೆ ಸಂಬಳ ಇದ್ದದ್ದೆಲ್ಲ ಖರ್ಚು ಮಾಡ್ತೀಯಾ? ಇಲ್ಲ, ಒಂದು PF ESI ಆದರೂ ಬೇಕು, ಅದಿಲ್ಲದಿದ್ದರೆ ಆ ಕಾಲೇಜಿಗೆ ಸೇರಿ ಎಂಥದ್ದು ಅಂತ ನಾವು ಯೋಚನೆ ಮಾಡಿ. ಯಾಕೆ? ಭದ್ರತೆ, ಕಷ್ಟ ಕಾಲದಲ್ಲಿ ನನಗೇನಾದರೂ ಆಗಬೇಕು, ಸೆಕ್ಯೂರಿಟಿ ನೀಡ್. ಇದಿಷ್ಟು ಬಂದ ಮೇಲೆ, ಇದಿಷ್ಟು ಆದ ಮೇಲೆ ಏನು ಮಾಡ್ತಾನೆ ಅವ? ಇಷ್ಟು ಉಂಟು, ಒಳ್ಳೆ ಸಂಬಳ ಉಂಟು, ಒಳ್ಳೆ ಸಂಸಾರ ಉಂಟು, ಒಳ್ಳೆ ಇನ್ವೆಸ್ಟ್ಮೆಂಟು, ಒಳ್ಳೆ ಸೇವಿಂಗ್ಸು ಉಂಟು. ಆಗೇನು ಮಾಡ್ತಾನೆ? ಆಗ ಊರಿನಲ್ಲಿ ಒಂದು ಕಂಬಳ ಆಗುವಾಗ ಹೇಳ್ತಾನೆ, ಒಂದು ಶುಭ ಕೋರುವ ನನ್ನ ಹೆಸರು ಹಾಕಿ ಸ್ವಲ್ಪ ಹಣ ಕೊಡ್ತೇನೆ ಅಂತ. ತಾನು ಕಾಣಿಸಿಕೊಳ್ಳಬೇಕು ಅನ್ನುವ ಚಾಪಲ್ಲಿ ಹುಟ್ಟುತ್ತದೆ. ಇದನ್ನು ಸೋಷಿಯಲ್ ನೀಡ್ ಅಂತ ಕರೆದ್ರು. ಅಲ್ಲಿವರೆಗಿರುವುದಿಲ್ಲ. ಅಲ್ಲಿವರೆಗೆ ಯಾರಾದ್ರೂ ಹೋದ್ರೆ ಹೇಳ್ತಾನೆ, ನಿನ್ನ ಕಂಬಳಕ್ಕೆ ಬೆಂಕಿ ಬಿತ್ತು ಮರೆ, ನಾನು ಬದುಕುವುದೇ ಕಷ್ಟ, ನಿನ್ನದು ಕಂಬಳ ಅಂತ. ಅದಾದ ಮೇಲೆ ಹೇಳ್ತಾನೆ, ಕಂಬಳವನ್ನು ರಾಷ್ಟ್ರೀಯ ಕ್ರೀಡೆ ಮಾಡಬೇಕು, ಒಂದು ಶುಭ ಕೋರುವ ನನ್ನದಿರಲಿ ಅಂತ. ಯಾಕೆ? ಇವನಿಗೆ ಬಂದಿದೆ ಆದಷ್ಟು ಸೋಷಿಯಲ್ ನೀಡ್. ಇದೂ ಆಯಿತು. ಇದೆಲ್ಲ ಆಗಿ ಒಂದು 60 ವರ್ಷ ಕಳೀತು. ಎಲ್ಲ ಬಂದು ಡೊನೇಷನ್ ಕೇಳಿ ಕೊಟ್ಟು ಮಾಡಿ ಊರು ತುಂಬ ಇವನ ಹೆಸರೆಲ್ಲ ಆಯಿತು. ಆಗ ವೇದಾಂತ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸುಮ್ಮನೆ ಹೆಸರು ಶಾಶ್ವತ ಅಲ್ಲ, ಎಂಥದ್ದಲ್ಲ, ಇವತ್ತಲ್ಲ ನಾಳೆ ಸಾಯ್ಲಿಕ್ಕಿದ್ದದಲ್ವ ನಾವು ಭಗವಂತ, ಎಂಥದ್ದು ಸುಮ್ಮನೆ ದೇವರು. ನಾನೀಗ ಖಾಲಿ ದೇವಸ್ಥಾನಕ್ಕೆ ಹೋಗೋದು, ಮತ್ತೆ ಎಲ್ಲೂ ಹೋಗೋದಿಲ್ಲ. ಬೆಳಗ್ಗೆ ಒಂದು ದೇವಸ್ಥಾನ, ಸಂಜೆ ಒಂದು ದೇವಸ್ಥಾನ, ಮಧ್ಯಾಹ್ನ ಮನೆಯಲ್ಲಿ ಕೂತು 3 ಪಾರಾಯಣ ಮಾಡ್ತೇನೆ ಅಂತ. ಸೆಲ್ಫ್ ಆಕ್ಚುಲೈಸೇಷನ್, ರಿಯಲೈಸೇಷನ್, ನನ್ನ ಆತ್ಮ ಪರಮಾತ್ಮ ಅನ್ನುವ ತತ್ವವನ್ನು ತಿಳಿಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಇದು 5 ಮೆಟ್ಟಿಲು ಅಂತ ಮಾಸ್ಲೋ ಹೇಳಿದ. 1800 ಹೇಳಿದ ವಿಷಯ ಅವನು. ಇದನ್ನು ಬಹಳ ಮೊದಲೇ ವ್ಯಾಸರು ಭಾರತದಲ್ಲಿ, ಮಹಾಭಾರತದಲ್ಲಿ ಗೀತೋಪದೇಶ ಅನ್ನುವ ಭಗವದ್ಗೀತೆಯ ಸಾರದಲ್ಲಿ ಕೃಷ್ಣನ ಮಾತುಗಳು, ಕೃಷ್ಣ ಹೇಳಿದ್ದನ್ನು ದಾಖಲಿಸುವಾಗ ಬಹಳ 1000 ವರ್ಷದ ಮೊದಲು ಹೇಳಿದರು. ಇಂದ್ರಿಯಾಣಿ ಪರಾಣ್ಯಾಹುರ್ ಯೋ ಇಂದ್ರಿಯಸ್ಯ ಪರಾಣ್ ಬುದ್ಧಿ ಯೋ ಬುದ್ಧಿಸ್ಪರ ಮನ ಯೋ ಮನಸ್ಪರ ತತ ಹೇಳ್ತಾ ಹೋದರು. ಮೊದಲು ಭೌತಿಕವಾದ ಇಂದ್ರಿಯಗಳು ಶ್ರೇಷ್ಠ ಅಂತ ಕಾಣುತ್ತದೆ, ಫಿಸಿಕಲ್ ನೀಡ್. ಅದಾದ ಮೇಲೆ ಮನಸ್ಸು, ಸೈಕಲಾಜಿಕಲ್ ನೀಡ್. ಅದಾದ ಕೂಡಲೇ ಸೆಕ್ಯೂರಿಟಿ ಬೇಕು ಅಂತ ಕಾಣುತ್ತದೆ. ಈ 3 ಹೇಳಿದರು. ಅದಾದ ಮೇಲೆ ಹೇಳಿದ್ರು, ಇಲ್ಲ, ಅದಾದ ಮೇಲೆ ಬುದ್ಧಿಯಿಂದ ಯೋಚಿಸುವಾಗ, ಇಲ್ಲ, 4 ಜನರೊಟ್ಟಿಗಿರಬೇಕು, ಸಮಾಜದಲ್ಲಿ ಸೇರಬೇಕು ಅನ್ನೋದು ಅಗತ್ಯ ಅಂತ ಕಾಣುತ್ತದೆ. ಆಮೇಲೆ ಹೇಳಿದರು, ಇಲ್ಲ, ಅದೆಲ್ಲಕ್ಕಿಂತ ಆತ್ಮ ದೊಡ್ಡದು, ಕೊನೆಯದ್ದು ಅಂತ ಕೃಷ್ಣ ಹೇಳಿದ. ಇದನ್ನು 30 ವರ್ಷ ಸಂಶೋಧನೆ ಮಾಡಿ ಮಾಸ್ಲೋ ಹೇಳಿದ್ದು. ಒಂದು ಭಗವದ್ಗೀತೆ ಓದ್ತಿದ್ರೆ 30 ವರ್ಷದ ಟೈಮ್ ಉಳಿತಿತ್ತು ಅವನದ್ದು. ಇದನ್ನು ತುಂಬ ಸರಳವಾಗಿ ಕಗ್ಗದಲ್ಲಿ ನಮ್ಮ DVG ಅವರು ಹೇಳಿದರು. ಮಂಕುತಿಮ್ಮನ ಕಗ್ಗದಲ್ಲಿ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಎಲ್ಲ ಕಿಮ್ಮಿಗಿಲು, ತಿನ್ನುವುದು ಆತ್ಮವನು ಮಂಕುತಿಮ್ಮ ಅಂತ ಗೀತೆಯ ಸಾರವನ್ನು 3 ಸಾಲಿನಲ್ಲಿ ಅವರು ಹೇಳಿದರು. ಅದನ್ನು ಓದಿದ್ರು ಆಗ್ತಿತ್ತವ? ಇದಿಡೀ ಯಾವ ವ್ಯವಸ್ಥೆಯನ್ನು ಇವತ್ತು ಅದು ಮಾಸ್ಲೋ ಹಾಕಿಕೊಟ್ಟದ್ದು ನಮ್ಮ ಶಿಕ್ಷಣಕ್ಕೊಂದು ರೂಪುರೇಷೆ ಅಂತ ಆಯಿತು. ಮನುಷ್ಯನ ಬದುಕಿಗೊಂದು ನೀಡ್ ಅಂತ, ಅಗತ್ಯತೆಗಳು ಅಂತ. ಅದರ ಆಧಾರದಲ್ಲಿ ಎಲ್ಲ ಎಜುಕೇಷನ್ ಸಿಸ್ಟಮ್ಗಳು, ಎಜುಕೇಷನ್ ನೀತಿಗಳು ಬೆಳೀತಾ ಬಂದರು, ಎಜುಕೇಷನ್ ಪಾಲಿಸಿಗಳು ಬೆಳೀತಾ ಬಂತು. ಮಕ್ಕಳಿಗೆ ಇದನ್ನು ಕಲಿಸಬೇಕು, ಇದನ್ನು ಕಲಿಸಬೇಕು, ಇದನ್ನು ಕಲಿಸಬೇಕು ಅಂತ. ಕೋಟಿ ವರ್ಷಗಳ ಮೊದಲು ವ್ಯಾಸರದನ್ನು
ತೋರಿಸಿಕೊಟ್ರು, ಹೇಳಿದ್ರು, ಹೀಗೆ ಬದುಕಬೇಕು ಅಂತ ತೋರಿಸಿದ್ರು. ಬದುಕಿಗೆ ಮಾಡೆಲ್ ಆಗಿ ಧರ್ಮರಾಯನ್ ಅಂತ ಒಂದು ಕ್ಯಾರೆಕ್ಟರ್ನ ತೋರಿಸಿದ್ರು, ಅರ್ಜುನ್ ಅಂತ ಒಂದು ಕ್ಯಾರೆಕ್ಟರ್ನ ತೋರಿಸಿದ್ರು, ಭೀಮನ್ ಅಂತ ಒಂದು ಕ್ಯಾರೆಕ್ಟರ್ನ ತೋರಿಸಿದ್ರು, ಬುದ್ಧಿವಂತನಾದ ಸಹದೇವನನ್ನು ತೋರಿಸಿದ್ರು. ಯಾಕೆ ತೋರಿಸಿದ್ರು? ಮನುಷ್ಯ ಹೀಗೆ ಬದುಕಬೇಕು ಅನ್ನೋದಕ್ಕೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ ಅರ್ಥ ಆಗೋದಕ್ಕೆ. ಬಹುಶಃ ನನ್ನ ಸಮಯ ಆಗ್ತಾ ಬಂತು. ಸಂತೋಷ ಹೇಗೆ ಸಿಗ್ತದೆ ನಮಗೆ ಅನ್ನೋದಕ್ಕೆ ನಾನು ತುಂಬ ಕಡೆ ಹೇಳಿದ ಮಾತು, ಅದನ್ನು ಇಲ್ಲಿ ನಾನು ಮಕ್ಕಳಿಗಾಗಿ ಪ್ರಧಾನವಾಗಿ ಮತ್ತು ಶಿಕ್ಷಕರ ಲಕ್ಷ್ಯವಾಗಿ ಇಟ್ಕೊಂಡು ಹೇಳ್ತೇನೆ. ತುಂಬ ಸಂತೋಷ ನಮಗೆ ಯಾವುದರಿಂದ ಸಿಗ್ತದೆ ಅಂತ ಗೀತೆಯಲ್ಲಿ ಹೇಳಿದ ಆತ್ಮವೇ ಅತ್ಯಂತ ಕೊನೆಯದ್ದು, ಅಥವಾ ಮಾಸ್ಲೋ ಹೇಳಿದ ಸೆಲ್ಫ್ ರಿಯಲೈಸೇಷನ್ ಹೇಗೆ ಆಗ್ತದೆ ಅನ್ನೋದಕ್ಕೆ. ನಿಮಗೆ ತುಂಬ ಪ್ರೀತಿಯ ಯಾವುದೋ ಒಂದು ಸ್ವೀಟ್ ಅಂತ ಇಟ್ಟುಕೊಳ್ಳಿ, ಯಾವುದೋ ಆಗ್ತದೆ. ಕಾಜು ಬರ್ಫಿ ಅಂತ ಅಂದ್ಕೊಳ್ಳುವ, ಈಗ ಕಾಸ್ಟ್ಲಿಯೆಸ್ಟ್ ಸ್ವೀಟ್ ಅಂತ ಮಾಡು. ನಿಮಗೆ ಕಾಜು ಬರ್ಫಿ ಅಂದರೆ ತುಂಬ ಪ್ರೀತಿ. ಅದರ ಕಾಜು ಕಟ್ಲಿಯ ಸ್ಮೆಲ್ ಬರುವಾಗಲೇ ಅರೋಮದಿಂದಲೇ ಅಂತ ಅನ್ನಿಸ್ತದೆ ಅಂತ ಇಟ್ಕೊಳ್ಳು. ಕೈಯಲ್ಲಿ ಇಟ್ಟಿದ್ದೀರಿ, ತಿನ್ನಬೇಕು ಅಂತ. ಅದನ್ನು ನಾಲಿಗೆಯಲ್ಲಿ ಇಟ್ಟರೆ ನಿಮಗೆ ಸ್ವರ್ಗ ಸುಖ. ಸ್ವರ್ಗ ನೋಡಲಿಲ್ಲ, ಎಲ್ಲ ಹೇಳುವುದಷ್ಟೇ ಸ್ವರ್ಗ ಸುಖ ಅಂತ. ತುಂಬ ದೊಡ್ಡ ಸುಖಕ್ಕೆ ಸ್ವರ್ಗ ಸುಖ ಅಂತ ಹೇಳಿದ್ರು. ಅದು ನಿಮಗೆ ತುಂಬ ದೊಡ್ಡ ಸಂತೋಷ ಕೊಡ್ತದೆ ಅಂತ. ತಿಂತೀರಿ, ತಿಂದರೆ ಸಿಕ್ಕುವ ಆನಂದ ಯಾವುದಕ್ಕೆ? ನಾಲಿಗೆಗೆ, ಮನಸ್ಸಿಗೆ, ನಿಮ್ಮ ದೇಹಕ್ಕೆ ಆನಂದವನ್ನು ಕೊಡ್ತದೆ. ಇದು ಪ್ರೈಮರಿ. ಕೈಯಲ್ಲಿ ಇಟ್ಕೊಂಡಿದ್ದೀರಿ, ಆಗ ತಿನ್ನಬೇಕು ಅಂತ ತೆಗೆಯುವಾಗ ನಿಮಗೆ ನೆನಪಾಗ್ತದೆ, ನಿನ್ನೆ ಡಾಕ್ಟರ್ ಹೇಳಿದ್ದಾರೆ ಶುಗರ್ 350 ಉಂಟು, ಕಾಜು ಬರ್ಫಿ ತಿಂದರೆ ನಾಳೆ 14ಕ್ಕೆ ಅದನ್ನೇ ಮಾಡ್ತಾರೆ ಎಲ್ಲ ನಿನ್ಗೆ ಇಷ್ಟ ಅಂತೇಳಿ ಅಂತ. ಏನು ಮಾಡ್ತೀರಿ? ತಕೊಂಡು ಹೋದ್ದನ್ನು ಕೆಳಗಿಡ್ತೀರಿ, ಸಾಯ್ಲಿ, ಇವತ್ತು ಕಾಜು ತಿಂದು ನಾಳೆ ಸಾಯುವುದಕ್ಕಿಂತ ನಾಳೆ ಬದುಕುವ ಅಂತ. ಇದು ಮನಸ್ಸು. ಇಂದ್ರಿಯಗಳಿಗಿಂತ ಅತೀತವಾದ ಮನಸ್ಸು ತುಂಬ ಪ್ರೇರಣೆಯನ್ನು ಕೊಟ್ಟು ಸ್ವೀಟ್ ತಿನ್ನಬೇಡ ಅಂತ ಮಾಡ್ತದೆ. ಈಗ ಅದನ್ನು ಮುಂದುವರಿಸುವ. ನಿಮಗೆ ಯಾವ ಡಯಾಬಿಟಿಸ್ ಇಲ್ಲ, ಡಾಕ್ಟರ್ ಸಜೆಷನ್ಸ್ ಇಲ್ಲ, 350 ಇಲ್ಲ, ಹಾಗಾಗಿ ತಿನ್ನಲಿಕ್ಕೆ ಏನೂ ತೊಂದರೆ ಇಲ್ಲ. ತಿನ್ನಬೇಕು ಅಂತ ಹೀಗೆ ಇಟ್ಕೊಳ್ಳುವಾಗ ಫೋನ್ ರಿಂಗ್ ಆಗ್ತದೆ. ನಿಮ್ಮ ತುಂಬ ಪ್ರೀತಿ ಪಾತ್ರರು ಯಾರೋ ಕಾಲ್ ಮಾಡಿದ್ದಾರೆ. ಒಂದು ಕೈಯಲ್ಲಿ ಹೀಗೆ ಇಟ್ಟುಕೊಂಡೇ ಹೀಗೆ ರಿಸೀವ್ ಮಾಡ್ತೀರಿ. ಆ ಕಡೆಯಿಂದ ಹೇಳ್ತಾರೆ, ನಿಮ್ಮ ತುಂಬ ಕ್ಲೋಸ್ ರಿಲೇಷನ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಒಂದು ನಿಮಿಷ ಇರಿ, ನಾನೊಂದು ಕಾಜು ಬರ್ಫಿ ತಿಂದು ಬಂದು ಮತ್ತೆ ಎಂತ ಅಂತ ಹೇಳ್ತೇನೆ ಅಂತ ಹೇಳ್ತೀರಾ? ಏನು ಮಾಡ್ತೀರಿ? ಕಾಜು ಬರ್ಫಿ ಗೊತ್ತಿಲ್ಲದೆ ಕೈಯಿಂದ ಕೆಳಗೆ ಬೀಳ್ತದೆ, ಎಲ್ಲಿ ಏನು ಬಡ್ತೇನೆ ಅಂತ ಹಾಗೆ ಹೊರಡ್ತೀರಿ. ಇದು ಬುದ್ಧಿ, ಮನಸ್ಸಿಗಿಂತ ಮೇಲಿನದ್ದು. ಇದು ತುಂಬ ಮೇಲೆ ಯೋಚನೆ ಮಾಡ್ತದೆ. ಇಂದ್ರಿಯಗಳೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿ. ಅದೇ ಕಾಜು ಬರ್ಫಿ, ಅದೇ ಕಾಂಬಿನೇಷನ್ನು, ಅದೇ ನಿಮ್ಮ ಯಾವುದೋ ಮಿಶ್ರದಿಂದ ತಂದಿದ್ದೀರೋ, ಕಾಂತಿಯಿಂದ ತಂದಿದ್ದೀರೋ, ದೊಡ್ಡ ಸ್ವೀಟು, ಏನೂ ವ್ಯತ್ಯಾಸ ಇಲ್ಲ. ಆದರೆ ನಿಮಗೆ ಅದು ಕಹಿಯಾಗಿ ಕಾಣೋದು ಯಾಕೆ ಅಂದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಈಗ ಕತೆ ಮುಂದುವರಿಸುವ. ಇದಿಷ್ಟು ಇಲ್ಲ, ನಿಮಗೆ ಡಯಾಬಿಟಿಸು ಇಲ್ಲ, ಆಕ್ಸಿಡೆಂಟು ಆಗಲಿಲ್ಲ, ಫೋನು ಬರಲಿಲ್ಲ. ತಿನ್ನಬೇಕು ಅಂತ ಕೈಯಲ್ಲಿ ಇಟ್ಟುಕೊಂಡಾಗ ನಿಮ್ಮ ಕಣ್ಣ ಮುಂದೆ ಒಂದು 4-5 ವರ್ಷದ ಮಗು ಕೂದಲೆಲ್ಲ ಕೆದರಿಕೊಂಡು ಕಣ್ಣಲ್ಲಿ ಮಾತ್ರ ಹೊಳಪುಂಟು ಬಂದು ನಿಂತು ಕೇಳ್ತದೆ, 2 ದಿನ ಆಯ್ತು ಏನೂ ತಿನ್ನದೆ ಹಸಿವಾಗ್ತಾ ಉಂಟು, ಏನಾದರೂ ಕೊಡಿ ಅಂತ. ಏನು ಮಾಡ್ತೀರಾಗ? ಆ ಮಗುವಿನ ಮುಖ ನೋಡಿದ ನಿಮಗೆ ಸೋತು ಕಾಜು ಬರ್ಫಿಯನ್ನು ಎತ್ತಿ ಹಾಗೆ ಮಗುವಿಗೆ ಕೊಡ್ತೀರಿ. ಆ ಮಗು ಅದನ್ನು ಬಾಯಿಗಿಟ್ಟು ತಿಂದಾಗ ಆ ಮಗುವಿನ ಕಣ್ಣಲ್ಲೊಂದು ಹೊಳಪು ಬರ್ತದೆ, ಮುಖದಲ್ಲೊಂದು ನಗು ಬರ್ತದೆ. ಆವಾಗ ನಿಮಗೆ ಕಾಜು ಬರ್ಫಿ ತಿಂದರೆ ಎಷ್ಟು ಸಂತೋಷ ಆಗುತ್ತಿತ್ತೋ ಅದರ 2ರಷ್ಟು ಸಂತೋಷ ಆಗುತ್ತದೆ. ಇದು ಆತ್ಮಾನಂದ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ. ಇದು ನಮ್ಮ ಜೀವನದ ಲಕ್ಷ್ಯ ಅಂತ. ಅಂದರೆ ಬಹಳ ಸುಲಭವಾಗಿ ಹೇಳಬೇಕಿದ್ರೆ ವೇದನೆ ಅಲ್ಲ ಬದುಕು, ಸಂವೇದನೆಯೇ ಬದುಕು ಅಂತ. ವೇದನೆ ಅಂದರೆ ನನಗಾಗುವ ನೋವು, ಸಂವೇದನೆ ಅಂದರೆ ಅವರು ಜಾರಿ ಬಿದ್ದಾಗ ನನಗಾಗುವ ನೋವು ಉಂಟಲ್ಲ, ಅದಕ್ಕೆ ಸಂವೇದನೆ ಅಂತ ಹೆಸರು. ಇಡೀ ನಮ್ಮ ಗುರು ಪರಂಪರೆ ನಮ್ಮನ್ನು ಬೆಳೆಸ್ತಾ ಇದ್ದದ್ದು ಹೇಗೆ ಅಂದರೆ ಸಂವೇದನಾಶೀಲರಾಗಬೇಕು ಅಂತ. ಅದನ್ನು ಇವತ್ತು ಮಾಡರ್ನ್ ಸೈನ್ಸ್ ಏನು ಹೇಳ್ತದೆ ಅಂದರೆ ಸಿಂಪತಿ ಅಲ್ಲ ಎಂಪತಿ ಅಂತ ಪಾಠ ಮಾಡ್ತದೆ. ಯು ಶುಡ್ ಹ್ಯಾವ್ ಎಂಪತಿ ಅಂತ. ಎಂಪತಿಗೂ ಸಿಂಪತಿಗೂ ಬಹಳ ವ್ಯತ್ಯಾಸ ಇದೆ. ಸಿಂಪತಿ ಅಂತ ಹೇಳಿದ್ರೆ ಯಾರು ಬಿದ್ದಾಗ ಬಿದ್ರಲ್ಲ ಪಾಪ ಅವರು ಬಿದ್ರಲ್ಲ ಅಂತ ಹೇಳೋದು ಸಿಂಪತಿ. ಎಂಪತಿ ಅನ್ನೋದು ಕೈ ಕೊಡೋದು, ಕೈ ಕೊಟ್ಟು ಎತ್ತುತ್ತೇವಲ್ಲ ಅದು ಎಂಪತಿ. ಎಂಪತಿ ಬೇಕು ಅಂತ ಅದನ್ನು ಸಂವೇದನೆ ಅಂತ ಕರೆಯಿತು. ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಅಥವಾ ಇಡೀ ನಮ್ಮ ಗುರುಕುಲ ನಮ್ಮನ್ನು ನಾವು ಅರಿಯುತ್ತಾ 3 ವಿಷಯವನ್ನು ಹೇಳಿದ್ದು. ಒಂದು ಅರಿವು, ಒಂದು ಇರವು, ಒಂದು ನಲಿವು ಅಂತ. ಈ 3ರಲ್ಲಿ ಇಡೀ ವೇದಾಂತಗಳನ್ನು ಕೊಟ್ಟಿತ್ತು. ಅರಿವು ಅಂದರೆ ಎಕ್ಸಿಸ್ಟೆನ್ಸ್, ನಾವು ಅರಿಯುವುದು, ಪ್ರಕೃತಿ, ದೇವರು, ವೇದಾಂತ, ತತ್ವ ಹೇಗೂ ಹೇಳಿ. ತತ್ವ ಅಂದರೂ ಅದೇನೆ, ತತ್ವ ಅದೇನು ಅಂತ ಅದನ್ನು ಗುರುತಿಸುವುದೇ ವೇದಾಂತ. ಇದು ಅರಿವು. ಅರಿವಾದ ಮೇಲೆ ಇರವು, ಆ ಅರಿವಿನ ಇರವು ಎಲ್ಲಿದೆ ಅನ್ನೋದನ್ನು ಹುಡುಕುವುದು. ಅದಾದ ಮೇಲೆ ಅರಿವು ಇರುವುಗಳಿಗೆ ನಾವು ಒಟ್ಟಾಗುವುದುಂಟಲ್ಲ, ಅದು ನಲಿವು. ಇದಿಡೀ 3 ಟ್ರಯಾಂಗಲ್ನ ಒಳಗೆ ಇಡೀ ವೇದಾಂತಗಳನ್ನು ಅಥವಾ ತತ್ವಶಾಸ್ತ್ರವನ್ನು, ದರ್ಶನಶಾಸ್ತ್ರವನ್ನು, ಭಾರತೀಯ ಜ್ಞಾನ ಪರಂಪರೆಯನ್ನು ತುಂಬಿಸಿ ಕೊಟ್ಟರು. ಅದನ್ನೇ ಮುನ್ನಡೆಸಿಕೊಂಡು ಸಾಗಿದರು.
ಮಾತಾಡ್ತಾ ಹೋದರೆ ತುಂಬ ವಿಷಯಗಳು, ತುಂಬ ಆಳವಾದ ವಿಷಯಗಳು. ಆದರೆ ಒಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ. ಇಡೀ ನಮ್ಮ ವ್ಯವಸ್ಥೆಗಳನ್ನು ನಾವು ಗುರುತಿಸಿದರೆ ಇವತ್ತು ಆ ಕಾಲ ಈ ಕಾಲ ಅನ್ನೋ ಯಾವ ಭೇದ ಇಲ್ಲದೆ ವೈದಿಕವಾದ ಶಿಕ್ಷಣ ಮತ್ತು ಇವತ್ತಿನ ಶಿಕ್ಷಣ ಎರಡರಲ್ಲೂ ಇಲ್ಲದೆ ಇರೋ ಒಂದು ವ್ಯತ್ಯಾಸ ಏನು ಅಂದರೆ, ಒಂದು ಸಮಾನತೆ ಏನು ಅಂತ ಕೇಳಿದರೆ, ಗುರುವಿನ ಹೊಣೆ, ಗುರುವಿನ ಕರ್ತವ್ಯ. ತುಂಬ ಶಿಕ್ಷಕರಿದ್ದೀರಿ. ನಾನು ಬೀಯಿಂಗ್ ಎ ಟೀಚರ್, ನಾನು ಕೂಡ ಪಾಠ ಮಾಡೋ ಒಬ್ಬ ಶಿಕ್ಷಕನಾದ್ದರಿಂದ ಹೇಳುತ್ತೇನೆ, ನಮ್ಮೆಲ್ಲರಿಗಿರೋ ಒಂದು ಕೀಳರಿಮೆ, ನಮಗೆಲ್ಲರಿಗಿರುವ ಒಂದು ಏನು ಅಂತ ಕೇಳಿದರೆ, ಅದು ಹೌದು, ಭಾರತದಲ್ಲಿ ಕೂಡ ತುಂಬ ಲೀಸ್ಟ್ ಪೈಡ್ ಪ್ರೊಫೆಷನ್ ಇನ್ ಇಂಡಿಯಾ ಈಸ್ ಟೀಚಿಂಗ್ ಪ್ರೊಫೆಷನ್. ಬಹಳ ಕಡಿಮೆ ಸಂಬಳ ಸಿಗುವ ಕೆಲಸ ಯಾವುದು ಇಡೀ ಭಾರತದಲ್ಲಿ ಅಂತ ಕೇಳಿದರೆ ಶಿಕ್ಷಕ ವೃತ್ತಿ. ಅದಿವತ್ತು ಇಡೀ ಭಾರತದಲ್ಲಿ, ಜಾಗತಿಕವಾಗಿ ಅಲ್ಲ, ಹೈಲಿ ಪೈಡ್ ಪ್ರೊಫೈಲ್ಗಳು ಅಮೆರಿಕದಂಥ ದೇಶಗಳಲ್ಲಿ ಶಿಕ್ಷಕರಿಗೆ ತುಂಬ ದೊಡ್ಡ ಗೌರವವನ್ನು ಕೊಡ್ತಾರೆ. ನಮ್ಮಲ್ಲಿ ಇಲ್ಲ. ನಮ್ಮ ಗುರು ಪರಂಪರೆಯನ್ನು ನಾವು ಕಳ್ಕೊಂಡದ್ದು ಹಾಗೆ. ಅದರಿಂದ ನಮಗೊಂದು ಕೀಳರಿಮೆ ಇರ್ತದೆ. ಎರಡು ರೀತಿಯದ್ದು ಹೌದು. ಒಂದು, ಬೇರೆ ಎಲ್ಲ ಕೆಲಸ ಟ್ರೈ ಮಾಡಿ ಯಾವುದು ಸಿಕ್ಕಲಿಲ್ಲ, ಹಾಗಾದ್ರೆ ನಾನು ಟೀಚರ್ ಆಗ್ತೇನೆ ಅಂತ ಬರೋ ಒಂದು ವರ್ಗವೂ ಇದೆ. ತುಂಬ ಟ್ರೈ ಮಾಡ್ತಾರೆ, ಎಲ್ಲಿಯೂ ಕೆಲಸ ಸಿಕ್ಕೋದಿಲ್ಲ, ಹಾಗಾದ್ರೆ ನಾನು ಟೀಚಿಂಗಿಗೆ ಹೋಗ್ತೇನೆ ಅಂತ. ಇದು ತಪ್ಪೆ. ಇದರೊಟ್ಟಿಗೆ ನಾವು ದಿನವೂ ಬೈಕೊಂಡೇ ಕೆಲಸ ಮಾಡ್ತೇವೆ. ಎಂತ ಮಾಡೋದು, ಹಾಳಾಗೋಗ್ಲಿ, ನಮಗೆ ಅದಿಲ್ಲ ಇದ್ದಿಲ್ಲ, ಅದಿಲ್ಲ ಇದ್ದಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇಡೀ ಅಕಾಡೆಮಿಕ್ ಇಯರ್ ಪ್ರಾರಂಭ ಆದಾಗ 90% ಆಫ್ ಟೀಚರ್ ಮಾಡುವ ಮೊದಲ ಕೆಲಸ ಏನು ಅಂತ ಕೇಳಿದ್ರೆ, ಈ ವರ್ಷ ಎಷ್ಟು ರಜೆ ಉಂಟು ಅಂತ, ಯಾವ್ಯಾವ ತಿಂಗಳಲ್ಲಿ ಎಷ್ಟು ರಜೆ ಉಂಟು ಅಂತ. ಇದನ್ನು ನಾವು ಮೊದಲು ನೋಡ್ತೇವೆ. ಇಡೀ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗುವಾಗ ಮಕ್ಕಳು ಮಾಡುವ ಮೊದಲ ಕೆಲಸವೂ ಅಷ್ಟೇ, ಯಾವಾಗ ವೆಕೇಶನ್, ಎಷ್ಟು ರಜೆ ಉಂಟು ಅಂತ. ಒಂದು ರಜೆಗಾಗಿ ಕಾಯುವ ಮಕ್ಕಳು, ಒಂದು ರಜೆಗಾಗಿ ಕಾಯುವ ಶಿಕ್ಷಕರು ಒಟ್ಟಾದರೆ ಒಂದು ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯವಾ? ಒಂದು ಕ್ವಾಲಿಟಿ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾ? ಇಡೀ ಪಾಶ್ಚಾತ್ಯ ಪರಿಕಲ್ಪನೆ ಇರೋದು ನಾಲೆಡ್ಜ್, ಸ್ಕಿಲ್ ಆ್ಯಂಡ್ ಆಟಿಟ್ಯೂಡ್. KSA ಮ್ಯಾನೇಜ್ಮೆಂಟ್ ಹೇಳುವುದು ಅದನ್ನು. ನಾಲೆಡ್ಜ್ ಮತ್ತು ಸ್ಕಿಲ್ ಮತ್ತು ಆಟಿಟ್ಯೂಡ್, ಕೌಶಲಗಳನ್ನು ಕೊಡುವುದು ಅಂತ. ನಮ್ಮ ಶಿಕ್ಷಣ, ಭಾರತೀಯ ಶಿಕ್ಷಣ ಏನು ಹೇಳ್ತದೆ ಗೊತ್ತಾ? KSA ಮಾತ್ರ ಅಲ್ಲ, ಅದು ಹೇಳ್ತದೆ ನಾಲೆಡ್ಜ್ ಬೇಕು, ಸ್ಕಿಲ್ ಬೇಕು, ಆಟಿಟ್ಯೂಡ್ ಬೇಕು, ಆದರೆ ಇದರೊಟ್ಟಿಗೆ ವ್ಯಾಲ್ಯೂ ಬೇಕು ಅಂತ ಹೇಳ್ತದೆ, ಮೌಲ್ಯ ಬೇಕು ಅಂತ. ಕೌಶಲಕ್ಕಿಂತ ಮೌಲ್ಯ ದೊಡ್ಡದು ಅಂತ. ಮೌಲ್ಯವನ್ನು ಕೊಡುವ ಶಿಕ್ಷಕ ಇಲ್ಲದೇ ಇದ್ದರೆ ಮೌಲ್ಯವನ್ನು ಮಕ್ಕಳಿಗೆ ಕೊಡುವುದು ಹೇಗೆ? ಈ ಬಗ್ಗೆ ಯೋಚನೆ ಮಾಡಿ. ನಮ್ಮ ದೊಡ್ಡ ಕರ್ತವ್ಯ, ವ್ಯಾಸರ ಋಣ ನಾವು ತೀರಿಸಬೇಕು ಅಂತಿದ್ರೆ, ನನಗಾಗ ಅಧ್ಯಕ್ಷರು ಮಾತಾಡುವಾಗ ಹೇಳಿದ ಒಂದು ಮಾತು ತುಂಬ ಖುಷಿ ಕೊಟ್ಟಿತು. ನಮ್ಮ ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದು ಒಂದು ಒಳ್ಳೆಯ ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಅಂತ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಕೊನೆಯದ್ದು ರಾಷ್ಟ್ರ ದೇವೋಭವ ಅಂತ. ರಾಷ್ಟ್ರವನ್ನು ದೇವರಾಗಿ ಸ್ವೀಕರಿಸಬೇಕು ಅಂತ ಈ ಮಣ್ಣಿಗಿರುವ ಋಣ. ಸ್ವರ್ಣಭೂಮಿಯಾದ ಲಂಕೆಯಲ್ಲಿ ಲಂಕೆಯನ್ನು ಗೆದ್ದು ನಿಂತ ಮೇಲೆ ರಾವಣ ಸತ್ತಾಗ ವಿಭೀಷಣ ಬಂದು ಇಡೀ ಲಂಕೆ ನಿನ್ನದ್ದು ಅಂತ ರಾಮನ ಕಾಲಿಗಿಟ್ಟಾಗ ಲಕ್ಷ್ಮಣನು ಹೇಳ್ತಾನೆ, ಅಣ್ಣ ನಾವಿಲ್ಲೇ ಇರ್ಬೋದಲ್ಲ, ಸುಮ್ಮನೆ ಯಾಕೆ, ಹೇಗೋ ಅವ ಹೇಳಿದ್ದಾನಲ್ಲ ಅಂತ ಹೇಳಿದಾಗ ರಾಮನ ಬಾಯಲ್ಲಿ ಬಂದ ಮಾತು, ಅಪಿ ಸ್ವರ್ಣಮಯಿ ಲಂಕೆ ನಮೇ ರೋಚತೆ ಲಕ್ಷ್ಮಣ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ನೆಲ ಮತ್ತು ತಾಯಿ ಎರಡು ನಮಗೆ ಸ್ವರ್ಗಕ್ಕಿಂತ ಮಿಗಿಲಾದ್ದು, ನಾವು ಅಲ್ಲೇ ಇರಬೇಕು ಅಂತ. ಅಂದರೆ ಈ ಮಣ್ಣಿಗೆ ನಾವು ಕೊಟ್ಟ ಸತ್ವ, ರಾಷ್ಟ್ರಕ್ಕೆ ಕೊಟ್ಟ ಸತ್ವ. ಅವ್ರು ಹೇಳಿದಾಗೆ ರಾಷ್ಟ್ರ ಅಂದರೆ ಗಿರಿ, ಬೆಟ್ಟಗಳು, ನದಿ, ತೊರೆಗಳು, ಸಮುದ್ರಗಳು, ಕಟ್ಟಡಗಳು ಅಲ್ಲ. ರಾಷ್ಟ್ರ ಅಂದರೆ ರಾಷ್ಟ್ರದ ಪ್ರಜೆಗಳು, ಅಲ್ಲಿ ಬದುಕುವ ಜೀವಿಗಳು. ಆ ನೆಲೆಯಿಂದ ನಾವು ಯೋಚಿಸಿದರೆ ನಾವೇನು ರಾಷ್ಟ್ರಕ್ಕೆ ಋಣ ಕೊಡ್ತಾ ಇದ್ದೇವೆ, ತೀರಿಸ್ತಾ ಇದ್ದೇವೆ. ಇವರಲ್ಲಿ ಒಬ್ಬ ನಾಳೆ ಪ್ರಧಾನಿ ಆದರೆ ಆ ಪ್ರಧಾನಿಗೆ ಚಿಂತನೆಗಳಿದ್ರೆ ಇಡೀ ದೇಶದ ದಿಕ್ಕು ಬದಲಾಗ್ತದೆ. ಆ ಪ್ರಧಾನಿಯನ್ನು ನಿರ್ಮಾಣ ಮಾಡಿದವರು ನೀವಾಗ್ತೀರಿ, ನಿರ್ಮಾತೃಗಳು. ಈ ಶ್ರದ್ಧೆಯಿಂದ ಪಾಠ ಮಾಡುವ ಶಿಕ್ಷಕರ ಸಂತತಿಯೇ ವ್ಯಾಸರಿಗೆ ತೀರಿಸಬಹುದಾದ ಋಣ. ಮಕ್ಕಳು ಅಷ್ಟೇ, ಶಿಕ್ಷಕರಲ್ಲಿ ದೇವರನ್ನು ಕಾಣಬೇಕು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅನ್ನೋದು ವೇದವಾಣಿ. ಆದರೆ ಇವತ್ತು ಅದನ್ನು ಹಾಗೆ ಪಾಲಿಸ್ತಾ ಇಲ್ಲ. ಇವತ್ತು ಗುರುವೇ ನಮಃ ಅಂತಾಗಿದೆ, ಗುರುವೇ ನಮಃ ಅಲ್ಲ, ಗುರುವೇ ನಮಃ ಅಂತ. ಅದು ಯಾವ ಟೀಚರ್ ಆದರೆ ಏನು ಅವರಿಗೆ ಬರುವುದಿಲ್ಲ, ಬರೇ ಸುಮ್ಮನಿರು ನೀನೆಂತ ಅವರು ಹೇಳು. ಮಕ್ಕಳು ಟೀಚರ್ನ ಮೆಷರ್ ಮಾಡಲಿಕ್ಕೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಲಿಕ್ಕೆ ಹೊರಡ್ತಾರೆ. ನಮ್ಮ ಕರ್ತವ್ಯ, ವ್ಯಾಸರಿಗೆ ನಾವು ಸಲ್ಲಿಸಬಹುದಾದ ದೊಡ್ಡ ಋಣವೇ ನಮ್ಮ ಮುಂಭಾಗದಲ್ಲಿ ಕುಳಿತ ಪ್ರತಿಯೊಂದು ಮಗುವು ನಾಳಿನ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯುವವ, ಭಾರತವನ್ನು ವಿಶ್ವಗುರುವಾಗಿಸುವುದಕ್ಕಿದ್ದವ ಅನ್ನುವ ಪ್ರಜ್ಞೆಯಿಂದ ಮಾಡುವ ಪಾಠ. ನಾವು ಮಾಡುವ ವೃತ್ತಿಯ ಮೇಲೆ ಅತಿಯಾದ ಪ್ರೀತಿ ಮತ್ತು ಗೌರವ, ಈ ಎರಡನ್ನು ನಾವು ಇಟ್ಟುಕೊಳ್ಳುವ. ನಾನು ಇದನ್ನು ತುಂಬ ಕಡೆ ಹೇಳಿದ್ದೇನೆ, ಇಲ್ಲಿ ಹೇಳಿ ಮುಗಿಸ್ತೇನೆ. ನಮಗೆ ಇದರಲ್ಲಿ ತೃಪ್ತಿ ಇಲ್ಲ ಅಂತ ಆದರೆ ನೀವು ಮಾಡುವ ಕೆಲಸ, ಮಕ್ಕಳಿಗೂ ಹೇಳ್ತಾ ಇರೋದು, ನಿಮಗೆ ಈ ಸ್ಕೂಲು, ಈ ಮೆಥೆಡ್ಡು, ಈ ಸಿಸ್ಟಮ್ಮು, ಈ ಗುರುವಂದನೆ, ಕಾರ್ಗಿಲ್ ವಿಜಯ ನಿಮಗೆ ಇಷ್ಟ ಇಲ್ಲ ಅಂತಾದರೆ ದಯವಿಟ್ಟು ಇಲ್ಲಿಂದ ಬಿಟ್ಟು ಹೋಗಿ. ಇಲ್ಲಿದ್ದು ದೂರು ಬೇಡಿ. ಯಾಕೆ ಅಂದರೆ
ನಾವಿಲ್ಲಿದ್ದೇವೆ ಅಂದರೆ ನಾವು ಅದರೊಳಗಿದ್ದೇವೆ, ನಾವು ಅದನ್ನು ಪ್ರೀತಿಸಬೇಕು. ನಮಗೆ ಆಗೋದಿಲ್ಲ ಅಂತಾದರೆ ಯಾವ ದಾಕ್ಷಿಣ್ಯ ಇಲ್ಲ, ಯಾರೂ ನಿಮ್ಮನ್ನು ಗನ್ ಪಾಯಿಂಟಲ್ಲಿ ಇಟ್ಟುಕೊಂಡು ಇರಿ ಅಂತ ಹೇಳಲಿಲ್ಲ, ಧಾರಾಳವಾಗಿ ಹೊರಗೆ ಹೋಗಿ. ಆದರೆ ನಾವು ಮಾಡೋದೇನು ಗೊತ್ತುಂಟಾ, ಅವರೇ ಹೋಗಿ ಅಂದರೂ ನಾವು ಇಲ್ಲಿಂದ ಹೋಗೋದಿಲ್ಲ, ಆದರೆ ಪ್ರತಿದಿನ ಬೈತಾ ಇರ್ತೇವೆ, ಹಾಳಾಗೋಗ್ಲಿ ಮರ ಹೋಗ್ಬೇಕು, ಒಂದು ದಿನ ಇಡೀ ದಿನ ನೆಗೆಟಿವ್ನ ಒಳಗೆ ನಾವಿರ್ತೇವೆ. ಮಾಡುವುದನ್ನು ಮೊದಲು ಪ್ರೀತಿಸಿ, ಅಲ್ಲ ಪ್ರೀತಿಸುವುದನ್ನೇ ಮಾಡಿ. ಇಲ್ಲದಿದ್ದರೆ ನಿಮ್ಮ ಬದುಕಿನ ಕೊನೆಗೆ, ಇದರಿಂದ ನನಗಾಗಲಿ ರಾಜೇಶ್ವರಿ ನ್ಯಾಷನಲ್ ಸ್ಕೂಲಿಗಾಗಲಿ ನಷ್ಟ ಇಲ್ಲ. ಒಂದೇ ಹೇಳ್ತೇನೆ, ನೀವು ಪ್ರತಿ ದಿವಸ ಗೊಣಗಿದ್ರೆ 40ಕ್ಕೆ BP ಬರ್ತದೆ, 50ರ ಒಳಗೆ ನಿಮಗೆ ಜೀವನ ಮುಗೀತದೆ. ಸಂತೋಷದಲ್ಲಿ ಕೆಲಸ ಮಾಡಿದರೆ ಒಂದು 70 ಬದುಕಬಹುದು. ಆಲೋಚನೆ ಮಾಡಿ ಎಷ್ಟು ಬದುಕಬೇಕು ಅಂತ. ಇದು ಮಕ್ಕಳಿಂದ ತೊಡಗಿ ದೊಡ್ಡವರವರೆಗೆ ಎಲ್ರಿಗೆ ಹೇಳ್ತಾ ಇರೋದು. ನಾವು ಪ್ರೀತಿಸುವುದನ್ನು ಮಾಡುವುದನ್ನು ಪ್ರೀತಿಸಿದರೆ ಆಯುಷ್ಯ ವೃದ್ಧಿ ಆಗುತ್ತದೆ. ನಾವು ನಿತ್ಯ ನರಕ ಮಾಡಿಕೊಂಡು ಬದುಕಿದರೆ ಜೀವನವು ಅಷ್ಟೇ ಬೇಗ ಮುಗಿಯುತ್ತದೆ. ಹಾಗಾಗಿ ನಾರುವ ಬದುಕು, ನಾರದ ಬದುಕು ಅಂತ ಎರಡಿರುವುದು. ನಾರದ ಬದುಕು ಅಂದರೆ, ನಾರುವ ಬದುಕು ಅಂದರೆ ದುರ್ನಾತ ಇರುವ ಬದುಕು, ನಾರದ ಬದುಕು ಅಂದರೆ ದುರ್ನಾತ ಇಲ್ಲದ ಕಂಪಿರುವ ಬದುಕು ಅಂತ. ಅದನ್ನೇ ಭಕ್ತಿ ಸೂತ್ರದ ನಾರದ ಬದುಕು, ನಾರದ ಮುನಿಗಳ ಬದುಕು ಅಂತ. ಹಾಗಾಗಿ ದೀರ್ಘವಾದ ಬದುಕಿಗಿಂತ ದಿವ್ಯವಾದ ಬದುಕನ್ನು ಅನುಭವಿಸೋಣ ಅಂತ ಹೇಳುತ್ತಾ, ಯುಗ ಬದಲಾಗಿದೆ, ವ್ಯಾಸರಿದ್ದ ಯುಗದಲ್ಲಿ ನಾವಿಲ್ಲ, ಆದರೆ ವ್ಯಾಸರ ತತ್ವಗಳು ಅಷ್ಟೇ ಪ್ರಚಲಿತವಾಗಿ ಉಳಿದಿದೆ. ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವ 4 ಯುಗ. ಕೃತಯುಗದಲ್ಲಿ ಹೇಗಿತ್ತು ಅಂತ ಕೇಳಿದರೆ, ಸ್ವರ್ಗದಲ್ಲಿ ದೇವತೆಗಳಿದ್ದರು, ಪಾತಾಳದಲ್ಲಿ ರಾಕ್ಷಸರಿದ್ದರು. ನಾವೆಲ್ಲ ಕತೆ ಕೇಳುವಾಗ ಹಾಗೆ, ಪಾತಾಳದಲ್ಲಿ ರಾಕ್ಷಸರು ಅಂತ. ಮಧ್ಯದಲ್ಲಿ ಭೂಮಿಯ ಅಂತರ ಇತ್ತು. ಅದು ತ್ರೇತಾಯುಗಕ್ಕೆ ಬರುವಾಗ ಭಾರತದಲ್ಲಿ ದೇವತೆಗಳು, ಲಂಕೆಯಲ್ಲಿ ರಾಕ್ಷಸರು ಅಂತಾಯಿತು. ಈ ಅಂತರ ಒಂದು ಸಮುದ್ರಕ್ಕೆ ಬಂತು ಯುಗದಿಂದ. ದ್ವಾಪರ ಯುಗಕ್ಕಾಗುವಾಗ ಒಂದೇ ಮನೆಯಲ್ಲಿ ಅಣ್ಣನ ಮಕ್ಕಳು ದೇವತೆಗಳಾದರೂ, ತಮ್ಮನ ಮಕ್ಕಳು ರಾಕ್ಷಸರಾದರು, ಕೌರವರು ಪಾಂಡವರು. ಇದು ಕಲಿಯುಗ. ಇಲ್ಲಿ ಅಂತರವೇ ಇಲ್ಲ. ನಮ್ಮೊಳಗೇ ದೇವರಿದ್ದಾನೆ, ನಮ್ಮೊಳಗೆ ರಾಕ್ಷಸನಿದ್ದಾನೆ. ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ಹೋದರೆ ನೀವು ದೇವರಾಗುತ್ತೀರಿ, ನೆಗೆಟಿವ್ ಥಿಂಕ್ ಮಾಡ್ತಾ ಹೋದರೆ ನೀವು ರಾಕ್ಷಸರಾಗುತ್ತೀರಿ. ಏನಾಗಬೇಕು ಅನ್ನೋದನ್ನು ನೀವು ತಿಳಿಯಿರಿ. ಇನ್ನೊಬ್ಬರಿಗೆ ಕಿವಿ ಕೇಳ್ತದಾ ಇಲ್ಲ ಅಂತ ಯೋಚನೆ ಮಾಡುವ ಮೊದಲು ನನಗೆ ಕೇಳ್ತದಾ ಅಂತ ಒಮ್ಮೆ ಆಲೋಚನೆ ಮಾಡಿಕೊಳ್ಳೋಣ. ಸೆಲ್ಫ್ ರಿಯಲೈಸೇಷನ್, ಆತ್ಮಾವಲೋಕನವೇ ಸಮಗ್ರ ಭಾರತೀಯ ಶಿಕ್ಷಣ ಪದ್ಧತಿ ಅಥವಾ ಭಾರತೀಯ ಗುರು ಪರಂಪರೆಯ ಲಕ್ಷ್ಯ ಅಂತ ಹೇಳುತ್ತಾ, ಇಷ್ಟು ಹೊತ್ತು ಮಾತಾಡೋದಕ್ಕೆ ಅವಕಾಶ ಒದಗಿಸಿದ ಸಂಸ್ಥೆಯ ಅಧ್ಯಕ್ಷರಿಗೂ, ಪ್ರಾಂಶುಪಾಲರಿಗೂ ಹಾಗೂ ಉಳಿದೆಲ್ಲರಿಗೂ, ಇಲ್ಲಿ ನಾನು ಆಳ್ವಾಸ್ನಲ್ಲಿದ್ದಾಗಿದ್ದ ನನ್ನ ಕೊಲೀಗ್ಗಳು ಸುಮಾರು ಜನ ಇದ್ದಾರೆ. ಮುಖ ನೋಡುವಾಗ ಖುಷಿ ಆಯಿತು, ನೋಡಿದ ಮುಖ ಅಲ್ವಾ ಅಂತ. ಹಾಗೆ ಅವರಿಗೂ ಒಂದು ವಿಶೇಷವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ, ನನಗೆ ಹೇಳಿದ ಸಮಯಕ್ಕಿಂತ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ. ಅದೆಲ್ಲ ಭಾಷಣಗಾರರ ಜನ್ಮಸಿದ್ಧ ಹಕ್ಕು, ಹೇಳಿದ್ದಕ್ಕಿಂತ ಹೆಚ್ಚು ಮಾತಾಡುವುದು. ಅದರಿಂದ ಆಡಿದ ಮಾತಿನಲ್ಲಿ ಹಂಸಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಸ್ವೀಕರಿಸ್ತಾ, ಅನುಪಯುಕ್ತ ಅಂತ ಕಂಡದ್ದನ್ನು ತಿರಸ್ಕರಿಸ್ತಾ ಹೃದಯವಾಗಿ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಭದ್ರಂ ಶುಭಂ ಮಂಗಳಂ.